ಎಲ್ಲರಿಗೂ ನಮಸ್ಕಾರ. MK ಮ್ಯಾಥ್ಸ್ಗೆ ಸ್ವಾಗತ. ನನ್ನ ಹೆಸರು ಕಾರ್ತಿಕ್ ಮನ್ಸಾಲಿ. ಇದು KCT 14th ವಿಡಿಯೋ ಮಾಡ್ತಾ ಇರೋದು. ಚಾಪ್ಟರ್ ಮ್ಯಾಟ್ರಿಸಸ್ ಚಾಪ್ಟರ್ ನಾವು ಸಾಲ್ವ್ ಮಾಡ್ತಾ ಇದ್ದೀನಿ. ಈಗ ಪಾರ್ಟ್ 3 ಕಂಟಿನ್ಯೂಯೇಷನ್ ಮಾಡ್ತಾ ಇದ್ದೀನಿ. ಪಾರ್ಟ್ 3 ಮೇಲೆ ನಾನು ಆಪರೇಷನ್ ಆನ್ ಮ್ಯಾಟ್ರಿಸಸ್ ಮೇಲೆ ಸಾಲ್ವ್ ಮಾಡ್ತೀನಿ ಅಂತ ಡಿಸ್ಕಸ್ ಮಾಡಿದ್ದೆ. ಈಗ ಪಾರ್ಟ್ 3 ಕಂಟಿನ್ಯೂಷನ್. ಪ್ರೀವಿಯಸ್ ವಿಡಿಯೋದಲ್ಲಿ ಪಾರ್ಟ್ 3ಯಲ್ಲಿ ನಾನು ಆಪರೇಷನ್ ಆನ್ ಮ್ಯಾಟ್ರಿಸಸ್ಸಲ್ಲಿ ಅಡಿಷನ್ನು ಮತ್ತು ಸಬ್ಟ್ರಾಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಅಡಿಷನ್ ಆಫ್ ಎ ಮ್ಯಾಟ್ರಿಕ್ಸು, ಸಬ್ಟ್ರಾಕ್ಷನ್ ಆಫ್ ಎ ಮ್ಯಾಟ್ರಿಕ್ಸು. ಅಡಿಷನ್ನು ಸಬ್ಟ್ರಾಕ್ಷನ್ ಆಫ್ ಎ ಮ್ಯಾಟ್ರಿಕ್ಸ್ ಸಾಲ್ವ್ ಆಗಬೇಕು, ಎಕ್ಸಿಸ್ಟ್ ಆಗಬೇಕಂದ್ರೆ ಮೇನ್ ಕಂಡೀಷನ್ ಏನು ಅದೆಲ್ಲ ಡಿಸ್ಕಸ್ ಮಾಡಿ ಸಮ್ ಎಕ್ಸಾಂಪಲ್ಸ್ನು ಡಿಸ್ಕಸ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಆಪರೇಷನ್ಸ್ ಬಂದರೆ ಮೇನ್ ಆಪರೇಷನ್ಸ್ ಏನಂದರೆ ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಕ್ಸ್ ಬೈ ಎ ಸ್ಕೇಲಾರ್. ಅಂದರೆ ಒಂದು ಮ್ಯಾಟ್ರಿಕ್ಸ್ನ ಒಂದು ಸ್ಕೇಲಾರಿಂದ ಮಲ್ಟಿಪ್ಲೈ ಮಾಡೋದು ಹೆಂಗೆ. ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಸಸ್ ಬೈ ಎ ಮ್ಯಾಟ್ರಿಕ್ಸ್, ಒಂದು ಮ್ಯಾಟ್ರಿಕ್ಸ್ನ ಇನ್ನೊಂದು ಮ್ಯಾಟ್ರಿಕ್ಸಿಂದ ಮಲ್ಟಿಪ್ಲೈ ಮಾಡೋದು ಹೆಂಗೆ. ಮಲ್ಟಿಪ್ಲಿಕೇಶನಲ್ಲಿ ಎರಡು ಥರ, ಒಂದು ಸ್ಕೇಲಾರಿಂದ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ ಮ್ಯಾಟ್ರಿಕ್ಸ್ಗೆ, ಒಂದು ಮ್ಯಾಟ್ರಿಕ್ಸಿಂದ ಮ್ಯಾಟ್ರಿಕ್ಸಿಗೆ ಮಲ್ಟಿಪ್ಲೈ ಮಾಡಿದರೆ ಆ ಥರ ಮಲ್ಟಿಪ್ಲೈ ಮಾಡೋದು, ಈ ಥರ ಇದೆ. ಇವೆರಡು ನಾವು ಮೇನ್ ಆಪರೇಷನ್ಸ್ ಕಲಿಬೇಕು. ನೆಕ್ಸ್ಟ್ ಏನು ಡಿಸ್ಕಸ್ ಮಾಡೋಣ, ಪ್ರಾಪರ್ಟೀಸ್ ಆಫ್ ಅಡಿಷನ್ ಏನು, ಸಬ್ಟ್ರಾಕ್ಷನ್ ಏನು, ಮಲ್ಟಿಪ್ಲಿಕೇಶನ್ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಈಗ ನಾವು ಟಾಪಿಕ್ ಏನು ಪ್ರಿಪೇರ್ ಆಗಬೇಕು, ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಸಸ್ ಬೈ ಎ ಸ್ಕೇಲಾರ್, ಇದ್ರ ಬಗ್ಗೆ ಪ್ರಿಪೇರ್ ಆಗೋಣ. ಲಾಸ್ಟ್ ವೀಡಿಯೋ ನೀವು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿರಿ, ಡಿಸ್ಕ್ರಿಪ್ಷನಲ್ಲಿ ಲಾಸ್ಟ್ ವೀಡಿಯೋ ಇದೆ. ನಾನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ ಸೀರೀಸ್ ವೈಸ್ ಮಾಡ್ತಾ ಬರ್ತಾ ಇದ್ದೀನಿ. ಅದರಲ್ಲಿ ಏನಾದ್ರು ಇಂಪಾರ್ಟೆಂಟ್ ಇತ್ತು, ಲೆಂತ್ ಆಗುತ್ತೆ ವೀಡಿಯೋ ನನಗಿದ್ರೆ 2 ಪಾರ್ಟ್ಸ್ ಮಾಡಿ, ಈ ಥರ ಪಾರ್ಟ್ 1, ಪಾರ್ಟ್ 3ಯಲ್ಲೇ 2 ಪಾರ್ಟ್ಸ್ ಮಾಡಿ 1 ಆಫ್ 2, 2 ಆಫ್ 2 ಅಂತ ನಾನು ಟೈಟಲೆಲ್ಲ ಹಾಕ್ತಾ ಇದ್ದೀನಿ. ನೀವು ಅದನ್ನು 2 ಪಾರ್ಟ್ಸ್ ನೋಡೋದ್ರಿಂದ, ಈಗ ಪಾರ್ಟ್ 3ಯಲ್ಲಿ ಅಡಿಷನ್ ಸಬ್ಟ್ರಾಕ್ಷನ್ ಒಂದು ವಿಡಿಯೋದಲ್ಲಿದೆ, ಮಲ್ಟಿಪ್ಲಿಕೇಶನ್ ಒಂದು ವಿಡಿಯೋದಲ್ಲಿದೆ. ಇವೆರಡು ನೋಡೋದ್ರಿಂದ ಆಪರೇಷನ್ ಆನ್ ಮ್ಯಾಟ್ರಿಸಸ್ ಮೇಲೆ ಟೋಟಲ್ ಕಂಪ್ಲೀಟ್ ಆಗಿ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಇದಾದಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಆಪರೇಷನ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಮೇಲೆ ಮತ್ತು ಇಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸು. ಈ ಥರ KCT ಬೇಸ್ಡ್ ಏನೇನು ಪ್ರಾಬ್ಲಮ್ಸ್ ಕೇಳ್ಯಾರೋ ಅದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪ್ರಾಬ್ಲಮ್ಸ್ದೇ ಈ ಆಪರೇಷನ್ ಆನ್ ಮ್ಯಾಟ್ರಿಸಸ್ ಮೇಲೆ ಪ್ರಾಬ್ಲಮ್ಸ್ ಏನೇನು ಬರ್ಬೋದು ಅವನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಓಕೆ, ಜಸ್ಟ್ ನಾವು ಈ ವಿಡಿಯೋದಲ್ಲಿ ಬರೀ ಜಸ್ಟ್ ಯಾವ ಥರ ಆಪರೇಷನ್ ಅಪ್ಲೈ ಮಾಡಬೇಕು ಮ್ಯಾಟ್ರಿಸಸ್ಗೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಈಗ ಫಸ್ಟ್ ನಾವು ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಸಸ್ ಬೈ ಸ್ಕೇಲಾರ್ ನೋಡೋಂಗಾದರೆ, ಫಸ್ಟ್ ಟಾಪಿಕ್ಕು ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಸಸ್ ಬೈ ಸ್ಕೇಲಾರ್. ಸ್ಕೇಲಾರ್ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತು, ಸ್ಕೇಲಾರ್ ಅಂದರೆ ಒಂದು ನಂಬರ್. ದಿಸ್ ಈಸ್ ನಥಿಂಗ್ ಬಟ್ ಒಂದು ನಂಬರ್, ಯಾವುದನ್ನ ಇರ್ಬೋದು, ನಂಬರ್, ರಿಯಲ್ ನಂಬರ್, ಕಾಂಪ್ಲೆಕ್ಸ್ ನಂಬರ್ ಆಗಿರ್ಬೋದು. ಬಟ್ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇರೋದೆಲ್ಲ ರಿಯಲ್ ನಂಬರ್ ಆಗಿರೋದ್ರಿಂದ ಅದನ್ನು ನಂಬರ್, ಯಾವುದನ್ನು ಒಂದು ನಂಬರ್, ಕಾನ್ಸ್ಟೆಂಟ್ ನಂಬರ್ ಏನಾರು ತೊಗೋಬೋದು, ಅದನ್ನು ನಾವು ಸ್ಕೇಲಾರ್ ಅಂತೀವಿ. ಓಕೆ, ಈಗ ಲೆಟ್ ಎ ಮ್ಯಾಟ್ರಿಕ್ಸ್ ಕನ್ಸಿಡರ್ ಮಾಡಿದ್ದೀನಿ. ಲೆಟ್ ಎ ಈಕ್ವಲ್ಸ್ ಟು AIJ. ನಾನು ಹೇಳಿದ್ದೆ ಆಲ್ರೆಡಿ, ಮ್ಯಾಟ್ರಿಕ್ಸ್ನ ಸಿಂಪಲ್ ಆಗಿ ನಾವು ಈ ಫಾರ್ಮೆಟಲ್ಲಿ ಬರೆದ್ಬಿಡ್ತೀವಿ. ಎ ಈಕ್ವಲ್ಸ್ ಟು ಮ್ಯಾಟ್ರಿಕ್ಸ್ ಈ ಥರ ರೆಕ್ಟ್ಯಾಂಗಲ್ ಶೇಪ್ ಹಾಕಿ AIJ ಇನ್ಸೈಡ್. AIJ ಅಂದರೆ ಎಲಿಮೆಂಟ್ಸ್, ಅದರಲ್ಲಿ ಏನೋ ಎಲಿಮೆಂಟ್ಸ್ ಇದ್ದಾವೆ. IIJ ಏನು ರೆಪ್ರೆಸೆಂಟ್ ಮಾಡುತ್ತೆ, ಎಷ್ಟನೇ ರೋ ಎಷ್ಟನೇ ಕಾಲಮಲ್ಲಿದೆ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಇದು M/N, ಆರ್ಡರ್ ಏನಿದೆ M/N. ಇದೇನಿದು, ಇದನ್ನ ಹೆಂಗೆ ಓದಬೇಕು, ಲೆಟ್ A be a matrix of order M/N. ಲೆಟ್ A be a matrix of order M/N ಅಂತ ಬರೆಯೋ ಬದಲು ಸಿಂಪಲ್ ಆಗಿ ನಾವು ಈ ಥರ ರೆಪ್ರೆಸೆಂಟ್ ಮಾಡ್ಬಿಡ್ತೀವಿ ಮ್ಯಾಟ್ರಿಕ್ಸ್ನ. ಓಕೆ, ಆ್ಯಂಡ್ ಲ್ಯಾಂಬ್ಡಾ ಅಂತ ತೊಗೊಂಡಿದ್ದೀನಿ. ಲ್ಯಾಂಬ್ಡಾ ಬಿ ದ ಸ್ಕೇಲಾರ್. ಲ್ಯಾಂಬ್ಡಾ ಅಂದರೆ ಒಂದು ನಂಬರ್, ಏನಾರು ಆಗಿರ್ಬೋದು ನಂಬರ್, ಅದು ಒಂದು ಸ್ಕೇಲಾರ್ ಅಂತ ತೊಗೊಂಡಿನಿ. ಈಗ ಒಂದು ಮ್ಯಾಟ್ರಿಕ್ಸ್ ಇದೆ ನಮ್ಮ ಹತ್ರ, ಒಂದು ಸ್ಕೇಲಾರ್ ಇದೆ. ಇವೆರಡೂ ಹೆಂಗೆ ಮಲ್ಟಿಪ್ಲೈ ಮಾಡಬೇಕು ಅಂತ. ಲ್ಯಾಂಬ್ಡಾ ಇಂಟು ಎ, ಇಲ್ಲಿ ನೋಡಿ ಯಾವ ಥರ ಬರ್ದಿದ್ದೀನಿ, ಲ್ಯಾಂಬ್ಡಾ ಇಂಟು ಎ ಅಂತ ಬರ್ತೀನಿ. ಇದೇನಿದೆ ಲ್ಯಾಂಬ್ಡಾ ಇಂಟು ಎ ಅನ್ನೋದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. ಏನದು ಮ್ಯಾಟ್ರಿಕ್ಸು, ಲ್ಯಾಂಬ್ಡಾನ ಸ್ಕೇಲಾರು, ಇವೆರಡು ಮಲ್ಟಿಪ್ಲೈ ಮಾಡಿದ್ದೀನಿ. ಅವಾಗ ಲ್ಯಾಂಬ್ಡಾ ಇಂಟು ಎ ಅನ್ನೋದೇನಾಗುತ್ತೆ, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಸಸ್ ಅಂತ ಆಗುತ್ತೆ. ಹಂಗಂದ್ರೆ ಲ್ಯಾಂಬ್ಡಾ ಇಂಟು ಎ ಅಂದರೆ ಏನು, ಲ್ಯಾಂಬ್ಡಾ ಇಂಟು ಅದು ಮ್ಯಾಟ್ರಿಕ್ಸ್ ಇದೆ ಅಲ್ಲ, ಇದು AIJ M/N. ಈ ಲ್ಯಾಂಬ್ಡಾ AIJ ಅಂದರೆ ಪ್ರತಿ ಎಲಿಮೆಂಟ್, ಮ್ಯಾಟ್ರಿಕ್ಸಲ್ಲಿರೋಂಥ ಪ್ರತಿ ಎಲಿಮೆಂಟ್ಗೂ ಮಲ್ಟಿಪ್ಲೈ ಆಗುತ್ತೆ ಅಂತ. ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಯಾವ ಥರ ಆಯ್ತು ನೋಡ್ರಿ, ಮ್ಯಾಟ್ರಿಕ್ಸ್ ಇನ್ಸೈಡ್ ಏನಾಯ್ತು AIJಲ್ಲಿ, ಈಗ ಲ್ಯಾಂಬ್ಡಾ ಇಂಟು AIJ ಐತೆ. ಅಂದರೆ ಏನು, ಪ್ರತಿಯೊಂದು ಎಲಿಮೆಂಟ್, AIJ ಅಂದರೆ ಎಲಿಮೆಂಟ್ ಇದ್ವಲ್ಲ ಮ್ಯಾಟ್ರಿಕ್ಸಲ್ಲಿ, ಪ್ರತಿಯೊಂದು ಎಲಿಮೆಂಟ್ಗೂ ಲ್ಯಾಂಬ್ಡಾ ಮಲ್ಟಿಪ್ಲೈ ಆಗುತ್ತೆ. ಆರ್ಡರ್ ಅದೇ ಇರುತ್ತೆ, ಆರ್ಡರ್ ಏನು ಚೇಂಜ್ ಆಗಲ್ಲ, ವ್ಯಾಲ್ಯೂಸ್ ಚೇಂಜ್ ಆಗ್ತವೆ, ಎಲ್ಲ ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಹೋಗ್ತವೆ. ಈ ಎಕ್ಸಾಂಪಲ್ ನೋಡ್ರಿ, A ಏನು ತೊಗೊಂಡಿನಿ, A 1 2 4 3 1 2 4 3 ಅಂತ ತೊಗೊಂಡಿದ್ದೀನಿ. ಈಗ 2 ಇಂಟು ಎ ಏನಾಗುತ್ತೆ ಅಂತ ನೋಡಿ, 2 ಇಂಟು ಎ. 2 ಇಂಟು ಎ ಅಂದರೆ ಏನು, 1 2 4 3. ಇದೇನೆ 2/2 ಮ್ಯಾಟ್ರಿಕ್ಸ್ ಇದೆ ಇದು, ಹೌದಾ. ಸ್ಕೇಲಾರ್ ಮಲ್ಟಿಪ್ಲೈ ಮಾಡಿದ್ರು ಆರ್ಡರ್ ಏನು ಚೇಂಜ್ ಆಗಲ್ಲ, ಆರ್ಡರ್ದು ಇಂಪಾರ್ಟೆಂಟ್ ಇಲ್ಲ, ಏನಾರು ಇರ್ಬೋದು ಆರ್ಡರು. ಒಂದು ನಂಬರ್ ಮಲ್ಟಿಪ್ಲೈ ಮಾಡೋಕೆ ಈ 2 ಏನಿದು, ಈ 2 ಇದೆಲ್ಲ, ಇದೇನಿದು, ಇದೇ ಸ್ಕೇಲಾರ್,
ಸೊ ಈಗ ಸ್ಕೇಲಾರ್ 2 ಅಂದರೆ ಒಂದು ನಂಬರ್ 2 ಅಂತ ತೊಗೊಂಡಿನ 2 ಇಂಟು ಎ ಏನಾಗುತ್ತೆ ಅಂತ ಮ್ಯಾಟ್ರಿಕ್ಸ್ ಎ ಗೊತ್ತು. ನಮ್ಮ ಮ್ಯಾಟ್ರಿಕ್ಸ್ ಎ ಥರ ಇದೆ 1 2 4 3 2 ರೋಸ್ ಇದ್ದಾವೆ, 2 ಕಾಲಮ್ಸ್ ಇದ್ದಾವೆ, 1 ನಂಬರ್ಸ್ ಏನೇನಿದ್ದಾವೆ ಎಲಿಮೆಂಟ್ಸ್ 1 2 4 3 ಅಂತ ನಂಬರ್ಸ್ ಇದ್ದಾವೆ, ಇದೆಲ್ಲ ಓಕೆ. ಈಗ ಇದಕ್ಕೆ ಇಂಟು 2 ಮಾಡ್ಬೇಕು, ಮಲ್ಟಿಪ್ಲೈ ಮಾಡಿ ಎಲ್ಲದಕ್ಕೂ 2 ಮಲ್ಟಿಪ್ಲೈ ಮಾಡೋಕೆ. ಈ 2 ಇಂಟು 1 ಏನಾಗುತ್ತೆ, ಎಲ್ಲರೂ 2 ಮಲ್ಟಿಪ್ಲೈ ಇಂಟು 1 2 ಇಂಟು 2 ಇದಕ್ಕೆ ಮಲ್ಟಿಪ್ಲೈ ಮಾಡೋಕೆ 2 ಇಂಟು 2 4 2 ಇಂಟು 4 ಏನಾಗುತ್ತೆ 8 2 ಇಂಟು 3 ಏನಾಗುತ್ತೆ 6 2/2 ಆರ್ಡರ್ ಏನಿದೆ 2/2 ಇದೆ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ಎ. ಮ್ಯಾಟ್ರಿಕ್ಸ್ ಎಗೆ 2 ಅನ್ನೋ ಸ್ಕೇಲಾರ್ನ ಮಲ್ಟಿಪ್ಲೈ ಮಾಡಿದರೆ ಈ ಥರ ಇರೋ ಮ್ಯಾಟ್ರಿಕ್ಸು ಈ ಥರ ಆಯಿತು. ಇದೇ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಜಸ್ಟ್ ಸಿಂಪಲ್ ಏನು, ಒಂದು ನಂಬರ್ ಇರುತ್ತೆ, ಆ ನಂಬರ್ನ ಮ್ಯಾಟ್ರಿಕ್ಸಿಗೆ ಮಲ್ಟಿಪ್ಲೈ ಮಾಡಿರಿ ಅಂತ ಈ ಥರ ಕೊಟ್ಟಾಗ ಆ ನಂಬರ್ನ ಆ ಮ್ಯಾಟ್ರಿಕ್ಸಲ್ಲಿರೋಂಥ ಎಲ್ಲ ಎಲಿಮೆಂಟಿಗೆ ಮಲ್ಟಿಪ್ಲೈ ಮಾಡೋಕೆ, ಯಾವುದಕ್ಕೂ ಮಿಸ್ ಮಾಡೋಂಗಿಲ್ಲ. ಓಕೆ, ಈಗ ಏನು ನೆಕ್ಸ್ಟ್ ಬಿ ಅಂತ ತೊಗೊತೀನಿ. ಬಿ 3 4 1 0 0 2 ಈ ಥರ ಇದೆ. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಏನಂದರೆ ಏನು, ಫಸ್ಟ್ ಏನಂತ ಹೇಳಿದ್ದೆ, ರೋ ಕೌಂಟ್ ಮಾಡಬೇಕು. 1 2 3 ರೋಸ್ ಇದ್ದಾವೆ, ಕಾಲಮ್ 1 2 2 ಕಾಲಮ್ಸ್ ಇದ್ದಾವೆ, 2 ಕಾಲಮ್ಸ್ ಇದ್ದಾವೆ. ಈಗ ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಏನು ಕೇಳ್ತಿದ್ದಾರೆ, ನೆಕ್ಸ್ಟ್ -3 ಇಂಟು ಬಿ, -3 ಇಂಟು ಬಿ ಅಂತೆ. ಓಕೆ, ಈ -3 ಏನಿದು ಸ್ಕೇಲಾರಿಗೆ ನೆಗೆಟಿವ್ ನಂಬರ್ ಆಗಿರ್ಬೋದು, ನೆಗೆಟಿವ್ ನಂಬರ್ ಆಗಿರ್ಬೋದು, ಡೆಸಿಮಲ್ ಫ್ರಾಕ್ಷನ್ ಏನಾರ ಆಗಿರ್ಬೋದು, ರಿಯಲ್ ನಂಬರ್ ಅಂದ್ಬಿಟ್ಟು ಹೌದಾ. ಸೊ ಈಗ -3 ರೂಟ್ ಇರ್ಬೋದು, ರೂಟ್ ಮಲ್ಟಿಪ್ಲೈ ಮಾಡ್ಬೋದು. ಓಕೆ, ಈಗ ನಾನು ಇಲ್ಲಿ -3 ಅಂತ ತೊಗೊಂಡಿನಿ, -3 ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ -3 ಇಂಟು ಮ್ಯಾಟ್ರಿಕ್ಸ್ ಏನಿದೆ ಅದು ಬರ್ಕೊಳ್ರಿ. ಏನು -3 ಹಂಗೆ ಬರ್ದೀನಿ, ಬಿ ಪ್ಲೇಸ್ನಾಗ ಮ್ಯಾಟ್ರಿಕ್ಸ್ ಬರೀಬೇಕು. ಮ್ಯಾಟ್ರಿಕ್ಸ್ ಏನಿದೆ 3 4 1 0 0 2 0 2. ಓಕೆ, ಸೊ ಏನಾಗುತ್ತೆ -3b ಏನಾಗುತ್ತೆ ನೋಡ್ರಿ, -3b ಈಕ್ವಲ್ಸ್ ಟು ಏನಾಗುತ್ತೆ -3b. ಈ -3 ಇಂಟು ಮಾಡ್ತಾ ಹೋಗ್ರಿ, -3 ಇಂಟು 3 ಏನಾಗುತ್ತೆ -3 ಇಂಟು 3 ಏನಾಗುತ್ತೆ -9, -3 ಇಂಟು 4 -12 ಆಗುತ್ತೆ, -3 ಇಂಟು 1 -3 ಆಗುತ್ತೆ, -3 ಇಂಟು 0 ಇಲ್ಲಿದೆ, -3 ಇಂಟು 0 0, -3 ಇಂಟು 0 ಇದು 0, -3 ಇಂಟು -2 ಸಾರಿ -3 ಇಂಟು 2 -6 ಆಯಿತು. ಸೊ ಇದೇ -3b. ಅರ್ಥ ಆಯ್ತು ಅಂತ ಅನ್ಕೊತೀನಿ. ಸಿಂಪಲ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂದರೆ ಒಂದು ಸ್ಕೇಲಾರ್ನ ಮ್ಯಾಟ್ರಿಕ್ಸಿಗೆ ಮಲ್ಟಿಪ್ಲೈ ಮಾಡಬೇಕು. ಯಾವ ಥರ ಮಲ್ಟಿಪ್ಲೈ ಮಾಡಬೇಕು, ಆ ಮ್ಯಾಟ್ರಿಕ್ಸಲ್ಲಿರೋಂಥ ಪ್ರತಿ ಎಲಿಮೆಂಟಿಗೂ ಮಲ್ಟಿಪ್ಲೈ ಮಾಡಬೇಕು. ಇದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಓಕೆ, ಇದಿಷ್ಟು ಅರ್ಥ ಆಯ್ತು ಅಂತ ಅನ್ಕೊತೀನಿ. ಸೊ ಈಗ ನೆಕ್ಸ್ಟ್ ನೋಡಿ ಪ್ರಾಪರ್ಟೀಸ್. ಇದ್ರಾಗ ಪ್ರಾಪರ್ಟೀಸ್ ಏನು ಇದು ಗೊತ್ತಿರ್ಬೇಕು ನಮಗೇನು. ಲ್ಯಾಂಬ್ಡಾ ಅಂದರೆ ಸ್ಕೇಲಾರ್ ಹೌದಾ, ಇದು ಸ್ಕೇಲಾರ್. ಸ್ಕೇಲಾರ್ಗೆ ಎ ಪ್ಲಸ್ ಬಿ ಎರಡು ಮ್ಯಾಟ್ರಿಕ್ಸ್ ಇದಾವೆ, ಆ್ಯಡ್ ಆಗ್ತಿದ್ದಾವೆ. ಎರಡು ಮ್ಯಾಟ್ರಿಕ್ಸು ಆ್ಯಡ್ ಆಗ್ತಿರೋ 2 ಮ್ಯಾಟ್ರಿಕ್ಸ್ಗೆ ಲ್ಯಾಂಬ್ಡಾ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ ಅಂತ, ಯಾವುದಕ್ಕೆ ಈಕ್ವಲ್ ಆಗುತ್ತೆ, ಸಪ್ರೇಟ್ ಆ್ಯಡ್ ಮಾಡಿ. ಲ್ಯಾಂಬ್ಡಾನ ಎಗೆ ಮಲ್ಟಿಪ್ಲೈ ಮಾಡ್ತಾಯಿದ್ದೀನಿ, ಲ್ಯಾಂಬ್ಡಾನ ಬಿಗೆ ಮಲ್ಟಿಪ್ಲೈ ಮಾಡ್ತಾಯಿದ್ದೀನಿ. ಇವೆರಡನ್ನ ಸಪ್ರೇಟ್ ಮಾಡಿ ಆ್ಯಡ್ ಮಾಡಿದ್ರು ಇದಕ್ಕೆ ಈಕ್ವಲ್ ಆಗುತ್ತೆ ಅಂತ. ಈಗ ಒಂದು ಮ್ಯಾಟ್ರಿಕ್ಸ್ ಇದೆ ಇಲ್ಲಿ ನೋಡಿ, ಇದು ಒಂದು ಮ್ಯಾಟ್ರಿಕ್ಸು ಪ್ಲಸ್ ಇದೊಂದು ಮ್ಯಾಟ್ರಿಕ್ಸ್ ಇದೆ. ಇವೆರಡು ಮ್ಯಾಟ್ರಿಕ್ಸ್ನ ಆ್ಯಡ್ ಮಾಡಿ ಲ್ಯಾಂಬ್ಡಾ ಮಲ್ಟಿಪ್ಲೈ ಮಾಡಬೇಕಂದ್ರೆ ಏನು ಬರುತ್ತೋ ಆನ್ಸರು, ಈ ಮ್ಯಾಟ್ರಿಕ್ಸ್ ಎ ಇದು ಮ್ಯಾಟ್ರಿಕ್ಸ್ ಬಿ, ಇವೆರಡು ಮ್ಯಾಟ್ರಿಕ್ಸ್ ಆ್ಯಡ್ ಮಾಡೋದು ಗೊತ್ತು ನಮಗೆ. 2 ಮ್ಯಾಟ್ರಿಕ್ಸ್ ಆ್ಯಡ್ ಮಾಡೋಕಂದ್ರೆ ಏನಿರ್ಬೇಕು, ಸೇಮ್ ಆರ್ಡರ್ ಇರಬೇಕು ಹೌದಾ. ಫಸ್ಟ್ ಕಂಡೀಷನ್ ಚೆಕ್ ಮಾಡು, ಸೇಮ್ ಆರ್ಡರ್ ಇದೆ ಎರಡು, ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ಮೇಲೆ ಒಂದು ಮ್ಯಾಟ್ರಿಕ್ಸ್ ಬರುತ್ತೆ, ಇದಕ್ಕೆ ಲ್ಯಾಂಬ್ಡಾ ಮಲ್ಟಿಪ್ಲೈ ಮಾಡಿದರೆ ಏನು ಬರುತ್ತೆ ಅಂತಂದರೆ ಯಾವುದಕ್ಕೆ ಈಕ್ವಲ್ ಅಂದರೆ, ಇವೆರಡು ಆ್ಯಡ್ ಮಾಡಿ ಲ್ಯಾಂಬ್ಡಾ ಮಲ್ಟಿಪ್ಲೈ ಮಾಡೋ ಬದಲು ಲ್ಯಾಂಬ್ಡಾನ ಸಪ್ರೇಟ್ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ, ಲ್ಯಾಂಬ್ಡಾ ಇಂಟು ಈ ಮ್ಯಾಟ್ರಿಕ್ಸ್ ಎ ಪ್ಲಸ್ ಈ ಲ್ಯಾಂಬ್ಡಾ ಇಂಟು ಇದು ಮ್ಯಾಟ್ರಿಕ್ಸ್ ಬಿ ಮಾಡ್ತೀನಿ, ಲ್ಯಾಂಬ್ಡಾ ಇಂಟು ಈ ಮ್ಯಾಟ್ರಿಕ್ಸ್ ಬಿ. ಇವಾಗ ಇವೆರಡು ಮ್ಯಾಟ್ರಿಕ್ಸ್ ಬರ್ತಾವಲ್ಲ, ಇವನ್ನ ಆ್ಯಡ್ ಮಾಡಿದ್ರೆ ಸೇಮ್ ಬರುತ್ತೆ ಆನ್ಸರು ಅಂತ ಇದ್ರ ಮೀನಿಂಗ್. ಇದೇ ಪ್ರಾಪರ್ಟಿ. ನೆಕ್ಸ್ಟ್ ಏನಿದೆ ಲ್ಯಾಂಬ್ಡಾ 1 ಪ್ಲಸ್ ಲ್ಯಾಂಬ್ಡಾ 2 ಎರಡು ನಮಗೆ ಸ್ಕೇಲರ್ ಇದ್ದಾವೆ. ಎರಡು ಸ್ಕೇಲರ್ನ ಆ್ಯಡ್ ಮಾಡಿ ಒಂದು ಮ್ಯಾಟ್ರಿಕ್ಸಿಗೆ ಮಲ್ಟಿಪ್ಲೈ ಮಾಡೋ ಬದಲು ಈ ಎರಡು ಸ್ಕೇಲರ್ ಇದ್ದಾವಲ್ಲ ಸಪ್ರೇಟ್ ಲ್ಯಾಂಬ್ಡಾ 1ನ ಎಗೆ ಮಲ್ಟಿಪ್ಲೈ ಮಾಡೋದು. ಈ ಲ್ಯಾಂಬ್ಡಾ 1 ಇಂಟು ಎ ಆಲ್ಜಿಬ್ರಾದಲ್ಲಿ ಮಾಡ್ತಿದ್ವಲ್ಲ ಮಲ್ಟಿಪ್ಲಿಕೇಶನ್ ಅದೇ ಥರ, ಮತ್ತು ಪ್ಲಸ್ ಲ್ಯಾಂಬ್ಡಾ 2 ಇಂಟು ಎ ಪ್ಲಸ್ ಲ್ಯಾಂಬ್ಡಾ 2 ಇಂಟು ಎ ಈ ಥರ ಹಿಂಗೆ ಆಲ್ಜಿಬ್ರಾದಲ್ಲಿ ಮಾಡ್ತಿದ್ವಲ್ಲ. ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು ಜಡ್ ಇತ್ತಂದ್ರೆ ಏನು ಬರ್ತೀವಿ, ಎಕ್ಸ್ ಇಂಟು ಜಡ್ ಪ್ಲಸ್ ವೈ ಇಂಟು ಜಡ್ ಈ ಥರ ಬರೀತಿದ್ವಲ್ಲ ಆಲ್ಜಿಬ್ರಾದಲ್ಲಿ. ಸೊ ನಂಬರ್ಸ್ಗೆ ಏನು ಥರ ಯೂಸ್ ಮಾಡ್ತಿದ್ವಿ, ಮ್ಯಾಟ್ರಿಕ್ಸ್ಗೂ ಅದೇ ಥರ ವರ್ಕ್ ಆಗ್ತಾಯಿದೆ ಪ್ರಾಪರ್ಟಿ, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ವರ್ಕ್ ಆಗ್ತಾಯಿದೆ ಅಂತ. ಓಕೆ, ಇದು ಅರ್ಥ ಆಯ್ತು ಅನ್ಕೊತೀನಿ. ಇವೆರಡು ಪ್ರಾಪರ್ಟೀಸ್ ಅಂದರೆ ಡೈರೆಕ್ಟ್ ಎಲ್ಲ ಈ ಥರ ಇತ್ತಂದರೆ ನಾವು ಹಿಂಗೆ ಬರ್ಕೊಂಬಿಡ್ಬೋದು ಅಂತ. ಓಕೆ, 3 ಇಂಟು ಒಂದು ಸಮ್ ಎರಡು ಮ್ಯಾಟ್ರಿಕ್ಸ್ ಕೊಟ್ಟಾರೆ, ಆ್ಯಡ್ ಮಾಡೋ ಬದಲು ಸಪ್ರೇಟ್ ಮಾಡಿ ಆ್ಯಡ್ ಮಾಡಿಬಿಡ್ಬೋದಲ್ಲ, ಈಸಿ ಅಲ್ಲ ಅಂತ ಅಷ್ಟೇ.
ಯಾವ್ದು ಕನ್ವಿನಿಯೆಂಟ್ ಆಗುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ ಕನ್ವಿನಿಯೆಂಟ್ ಆದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡ್ಬೋದು, ರೈಟ್ ಹ್ಯಾಂಡ್ ಸೈಡ್ ಕನ್ವಿನಿಯೆಂಟ್ ಆದರೆ ರೈಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡೋದು, ಡಿಪೆಂಡ್ ಅದು ಯಾವ್ದು ನಮಗೆ ಆ ಎಕ್ಸಾಮ್ ಮೂಮೆಂಟಲ್ಲಿ ಆ ಪ್ರಾಬ್ಲಮ್ಗೆ ಯಾವ್ದು ಈಸಿ ಅನಿಸಿರುತ್ತೋ ಅದನ್ನು ಸಾಲ್ವ್ ಮಾಡಿರ್ಬೋದು. ಬಟ್ ಎರಡು ಒಂದೇ ಆನ್ಸರು ಅಂತ ಹೇಳೋಕ್ಕೆ ಇದು ಪ್ರಾಪರ್ಟಿ. ಓಕೆ, ಸೊ ಇದು ಸ್ಕೇಲರ್ ಮಲ್ಟಿಪ್ಲಿಕೇಶನ್ ಇದ್ರ ಬಗ್ಗೆ. ಈಗ ನೆಕ್ಸ್ಟ್ ಬರೋದು ಇದು ಮೇನ್, ಇದು ಇಂಪಾರ್ಟೆಂಟ್, ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಕ್ಸ್ ಬೈ ಮ್ಯಾಟ್ರಿಸಸ್ ಬೈ ಎ ಮ್ಯಾಟ್ರಿಕ್ಸ್. ಮ್ಯಾಟ್ರಿಸಸ್ನ ಮಲ್ಟಿಪ್ಲೈ ಮಾಡಬೇಕು ಮ್ಯಾಟ್ರಿಕ್ಸಿಂದ ಅಂತ. ಈಗ ಪ್ರೀವಿಯಸ್ ಮಾಡಿದ್ವಲ್ಲ ಅದೇನು, ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಿದ್ವಿ ನಂಬರಿಂದ, ಸ್ಕೇಲರಿಂದ ಮಲ್ಟಿಪ್ಲೈ ಮಾಡಿದ್ವಿ. ಈಗ ಒಂದು ಮ್ಯಾಟ್ರಿಕ್ಸ್ನ ಮ್ಯಾಟ್ರಿಕ್ಸಿಂದನೇ ಮಲ್ಟಿಪ್ಲೈ ಮಾಡ್ಬೇಕಂತ. ಅಂದರೆ ಈಗ ನೋಡ್ರಿ ಯಾವ ಥರ, ಈಗ ಇದಕ್ಕೆ ಕಂಡೀಷನ್ ಇದೆ, ಏನು ಕಂಡೀಷನ್ ನೋಡಿ ಫಸ್ಟ್. ಮಸ್ಟ್ ಕಂಡೀಷನ್ ಮಸ್ಟ್ ಕಂಡೀಷನ್ ಅಂದ್ರೆ ಆಗಲೇಬೇಕಿದೆ, ಅದಾದರೆ ಮಾತ್ರ ಮುಂದೆ. ಈಗ ಹೆಂಗೆ ಅಡಿಷನ್ಗೆ ಆರ್ಡರ್ ಆಫ್ ಟು ಮ್ಯಾಟ್ರಿಸಸ್ ಸೇಮ್ ಇದ್ದರೆ ಮಾತ್ರ ಪ್ರೊಸೀಜರ್ ಮೂವ್ ಆಯಿತು, ಅದೇ ಥರ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ಬೈ ಮ್ಯಾಟ್ರಿಕ್ಸ್, ಮ್ಯಾಟ್ರಿಕ್ಸಿಂದ ಮ್ಯಾಟ್ರಿಕ್ಸ್ಗೆ ಮಲ್ಟಿಪ್ಲೈ ಮಾಡಬೇಕಂದ್ರೆ ಇದು ಮೇನ್ ಕಂಡೀಷನ್. ಏನು ಕಂಡೀಷನ್ ನೋಡ್ರಿ, ಎ ಆರ್ಡರ್ ಏನು ತೊಗೊಂಡಿನಿ, ಎ ಐಜೆನಾ, ಎಮ್ ಬೈ ಎನ್ ಅಂತ ತೊಗೊಂಡಿನಿ, ಹೌದಾ, ಎಮ್ ಬೈ ಎನ್. ಓಕೆ, ಇದು ಆ್ಯಂಡ್ ಬಿ ಆರ್ಡರ್ ಎ ಬಿ ಅಂತ ತೊಗೊತೀನಿ. ಓಕೆ, ಬಿ ಐ ಜೆ ಅಂತ ತೊಗೊಂಡಿನಿ, ಎನ್ ಇದು ಪಿ ಬೈ ಕ್ಯೂ, ಈ ಥರ ಇದೆ ಆರ್ಡರ್. ಓಕೆ, ಸೊ ಎದ ಆರ್ಡರ್ ಏನಿದೆ ಎಮ್ ಬೈ ಎನ್, ಬಿದ ಆರ್ಡರ್ ಏನಿದೆ ಪಿ ಬೈ ಕ್ಯೂ, ಇವೆರಡು ಮಲ್ಟಿಪ್ಲೈ ಮಾಡಬೇಕು, ಇವೆರಡು ಮಲ್ಟಿಪ್ಲೈ ಮಾಡ್ಬೇಕು ನಾನು. ಎ ಇಂಟು ಬಿ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಅಲ್ಲ, ಎ ಇಂಟು ಬಿ. ಎ ಇಂಟು ಬಿ ಡಿಫೈನ್ ಆಗಬೇಕಂದ್ರೆ ಎ ಇಂಟು ಬಿ ಈಸ್ ಡಿಫೈನ್ಡ್. ಎ ಇಂಟು ಬಿ ಈಸ್ ಡಿಫೈನ್ಡ್ ಅಂದರೆ ಎ ಇಂಟು ಬಿ ಮಾಡಿದಾಗ ಮ್ಯಾಟ್ರಿಕ್ಸ್ ಬರಬೇಕು, ಸಾಲ್ವ್ ಆಗಬೇಕು, ಕ್ಯಾಲ್ಕುಲೇಷನ್ ಮುಂದೆ ಹೋಗಬೇಕು. ಅಂದರೆ ಇಫ್ ಆ್ಯಂಡ್ ಓನ್ಲಿ ಇಫ್, ಇಲ್ಲಿ ನೋಡಿ ಸಿಂಬಲ್, ಇಫ್ ಆ್ಯಂಡ್ ಓನ್ಲಿ ಇಫ್ ಬೈ ಕಂಡೀಷನ್ ಆಗ್ತಿದ್ದೀನಿ. ಏನು ಕಂಡೀಷನ್ನು, ಈಗ ಅಬ್ಸರ್ವ್ ಎಮ್ ಬೈ ಎನ್ ಐತಲ್ಲ, ಇಲ್ಲಿ ಎಮ್ ಬೈ ಎನ್ ಇದೆ, ಇಲ್ಲಿ ಪಿ ಬೈ ಕ್ಯೂ ಇದೆ ಆರ್ಡರ್ ಎ ಬಿ. ಫಸ್ಟ್ ಯಾವ್ದೈತಿ ಎ, ಸೆಕೆಂಡ್ ಯಾವ್ದೈತಿ ಅದು ನೋಡ್ಕೋಬೇಕು. ಯಾವ್ದು ಇಂಟು ಯಾವ್ದು ಮಾಡ್ತಿದ್ದೀವಿ, ಎ ಇಂಟು ಬಿ ಮಾಡ್ತಿದ್ವಿ. ಎದೇನಿದೆ ಆರ್ಡರು ಎಮ್ ಬೈ ಎನ್ ಇದೆ, ಬಿದೇನಿದೆ ಆರ್ಡರು ಪಿ ಬೈ ಕ್ಯೂ ಇದೆ, ಪಿ ಬೈ ಕ್ಯೂ ಇದೆ. ಓಕೆ, ಈ ಡಿಫೈನ್ ಎ ಇಂಟು ಬಿ ಈಸ್ ಡಿಫೈನ್ಡ್ ಅನ್ಬೇಕಂದ್ರೆ ಎ ಆರ್ಡರ್ ಬಿ ಆರ್ಡರ್ ಯಾವ ಥರ ಇದ್ದರೆ ಡಿಫೈನ್ ಆಗುತ್ತೆ. ಈಗ ಅಬ್ಸರ್ವ್ ಮಾಡಿ, ಇದು ನೋಡ್ರಿ, ಇಲ್ಲಿ ಏನು ಬರೀತೀನಿ ಈಗ, ಎನ್ ಈಕ್ವಲ್ಸ್ ಟು ಪಿ ಆಗಬೇಕು. ಎನ್ ಈಕ್ವಲ್ಸ್ ಟು ಪಿ ಆದರೆ ಡಿಫೈನ್ ಆಗುತ್ತೆ ಅಂತ. ಅಂದರೆ ಈಗ ಆರ್ಡರ್ ಏನಿತ್ತು ನಮಗಿಲ್ಲಿ, ಎಮ್ ಬೈ ಎನ್ ಇತ್ತು, ಹೌದಾ, ಎಮ್ ಬೈ ಎನ್ ಎಮ್ ಬೈ ಎನ್. ನೆಕ್ಸ್ಟ್ ಬಿದೇನಿತ್ತು ಆರ್ಡರು ಪಿ ಬೈ ಕ್ಯೂ ಇತ್ತು, ಪಿ ಬೈ ಕ್ಯೂ ಇತ್ತು, ಹೌದಾ. ಇವೆರಡು ಸೇಮ್ ಆಗ್ಬೇಕಂತ. ಇವೆರಡು ಸೇಮ್ ಆಗಬೇಕು, ಇವೆರಡು ಈಕ್ವಲ್ ಇದ್ದರೆ ಮಾತ್ರ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ವರ್ಕ್ ಆಗುತ್ತೆ ಅಂತ ಇದ್ರ ಮೀನಿಂಗ್. ಸೊ ಎದ ಆರ್ಡರ್ ಎಮ್ ಬೈ ಎನ್ ಇದೆ, ಬಿದ ಆರ್ಡರ್ ಪಿ ಬೈ ಕ್ಯೂ ಇದೆ, ಎದು ಕಾಲಮ್ಮು ಬಿದು ರೋ ಈಕ್ವಲ್ ಆಗ್ಬೇಕಂತ. ಇದ್ರ ಮೀನಿಂಗ್ ಏನು, ಎ ಕಾಲಮ್ಸ್ ಈಕ್ವಲ್ಸ್ ಟು ಬಿ ರೋಸ್, ಎ ಕಾಲಮ್ ಫಸ್ಟ್ ಮ್ಯಾಟ್ರಿಕ್ಸ್ ಕಾಲಮ್ಸ್ ಈಕ್ವಲ್ಸ್ ಟು ಸೆಕೆಂಡ್ ಮ್ಯಾಟ್ರಿಕ್ಸ್ ರೋಸ್, ಇದು ಈಕ್ವಲ್ ಆಗಬೇಕು ಅಂತ ಇದ್ರ ಮೀನಿಂಗ್. ಇದು ಮೀನಿಂಗ್ ಹೇಳ್ತಾ ಇರೋದು. ಸೊ ಈ ಥರ ಇದ್ದರೆ ಎ ಇಂಟು ಬಿ, ಎದು ಕಾಲಮ್ಸು ಬಿದು ರೋಸು ಈಕ್ವಲ್ ಆದರೆ ಅವಾಗ ಡಿಫೈನ್ ಆಗುತ್ತೆ. ಡಿಫೈನ್ ಆಗಬೇಕಂದ್ರೆ ಮೇನ್ ಕಂಡೀಷನ್ ಇದು. ಸೊ ಎದು ಕಾಲಮ್ಸು ಬಿದು ರೋಸು ಈಕ್ವಲ್ ಆಗಬೇಕು, ಗೊತ್ತಾಯ್ತಾ. ಬಿ ಇಂಟು ಎ ಆಗ್ಬೇಕಂದ್ರೆ ಅವಾಗ ಉಲ್ಟಾ, ಮತ್ತೆ ಬಿದು ಕಾಲಮ್ಸು ಎದು ರೋಸು ಈಕ್ವಲ್ ಆಗಬೇಕು. ಇದು ಮೇನ್ ಕಂಡೀಷನ್. ಇದು ಒಂದು ನೆನಪಿದ್ರೆ ಫಸ್ಟ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಸ್ಟಾರ್ಟ್ ಆಗಬೇಕಂದ್ರೆ ಫಸ್ಟ್ ಇದನ್ನೇ ಚೆಕ್ ಮಾಡೋಕೆ ನಾವು. ಇದು ವರ್ಕ್ ಆದರೆ ಮಾತ್ರ ಮಲ್ಟಿಪ್ಲಿಕೇಶನ್ ಬರುತ್ತೆ. ಓಕೆ.
ಸೊ ಈಗ ಡಿಫೈನ್ ಆಯ್ತಲ್ಲ. ಸೊ ಡಿಫೈನ್ ಆಗ್ಬೇಕಂದ್ರೆ ಏನಂತ ನಮಗೆ ಗೊತ್ತಾಯ್ತು. ಏನು, ಎ ಅಲ್ಲಿರೋಂಥ ಕಾಲಮ್ಸು ಬಿ ಅಲ್ಲಿರೋಂಥ ರೋಸು ಈಕ್ವಲ್ ಆಗ್ಬೇಕು. ಈ ಥರ ಈ ಫಾರ್ಮೆಟಲ್ಲಿ ಇರ್ಬೇಕು. ಹಿಂಗಿದ್ರೆ ಮಾತ್ರ ಎ ಇಂಟು ಬಿ ಮಲ್ಟಿಪ್ಲೈ ಮಾಡೋಕ್ಕೆ ಬರುತ್ತೆ ಅಂತ ಈಗ ಗೊತ್ತಾಯ್ತು. ಈಗ ಕೆಲವು ಎಕ್ಸಾಂಪಲ್ಸ್ ನೋಡೋಣ, ಯಾವ್ದಾಗುತ್ತೆ ಯಾವ್ದಾಗಲ್ಲ ಹೇಳ್ರಿ. ಈಗ ನೋಡ್ರಿ, ನೆಕ್ಸ್ಟ್ ಇದೆ ಎಕ್ಸಾಂಪಲ್ಸು. ಸೊ ಎ ಇಂಟು ಬಿ ಟು ಮ್ಯಾಟ್ರಿಕ್ಸ್ ತೊಗೊಂಡಿದ್ದೀನಿ. ಎ ಇಂಟು ಬಿ ಮಲ್ಟಿಪ್ಲಿಕೇಶನ್ ಬರುತ್ತಾ ಇಲ್ಲ, ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ ಇಲ್ಲಿ ಮಲ್ಟಿಪ್ಲಿಕೇಶನ್. ಫಸ್ಟ್ ಏದು ಆರ್ಡರ್ ಏನಿದೆ ನೋಡಿರಿ, 2/2 ಇದೆ. ಏದು ಆರ್ಡರು 2/2 ಇದೆ, ಹೌದಾ? 2/2 ಆರ್ಡರ್ ಇದೆ. ಇದೇ ಎಷ್ಟಿದೆ, 3/3 ಇದೆ. ಈಗ ಮಲ್ಟಿಪ್ಲಿಕೇಶನ್ ಬರುತ್ತೆ ಇಲ್ಲ ಅಂತ ಹೆಂಗೆ ಚೆಕ್ ಮಾಡೋದು? ಇಲ್ಲಿ ಏದು ಫಸ್ಟ್ ಮ್ಯಾಟ್ರಿಕ್ಸ್ ಏನಿರುತ್ತೋ ಅದು ಕಾಲಮ್ಸ್, ಸೆಕೆಂಡ್ ಮ್ಯಾಟ್ರಿಕ್ಸ್ ಏನಿರುತ್ತೋ ರೋಸ್. ಈಕ್ವಲ್ ಆಗ್ತಾ ಇಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಈಕ್ವಲ್ ಆಗ್ತಾ ಇಲ್ಲ ಅಂದರೆ ಏನಿದೆ? ಎ ಬಿ ಈಸ್ ನಾಟ್ ಡಿಫೈನ್ಡ್. ಡಿಫೈನ್ ಆಗಲ್ಲ ಅಂತ ಅಷ್ಟೇ, ಸಿಂಪಲ್. ಮಲ್ಟಿಪ್ಲೈ ಮಾಡೋಕ್ಕೆ ಹೋಗ್ಬಾರ್ದು, ಮಲ್ಟಿಪ್ಲಿಕೇಶನ್ ಬರೋದೇ ಇಲ್ಲ. ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಪ್ರೊಸೆಸ್ಸೇ ಬರಲ್ಲ. ಇದು ಯಾಕೆ ಬರಲ್ಲ ಅಂತ ನೆಕ್ಸ್ಟ್ ಹೇಳ್ತೀನಿ. ಸೊ ಈಗ ನೋಡಿರಿ, ಫಸ್ಟ್ ಡಿಫೈನ್ ಆಗುತ್ತಾ ಇಲ್ಲ ಅಂತ ಹೆಂಗೆ ಚೆಕ್ ಮಾಡಬೇಕು? ಫಸ್ಟ್ ಮ್ಯಾಟ್ರಿಕ್ಸಿನ ಕಾಲಮ್ಸ್ ಸೆಕೆಂಡ್ ಮ್ಯಾಟ್ರಿಕ್ಸಿನ ರೋಸ್ ಮ್ಯಾಚ್ ಆಗಬೇಕು. ಮ್ಯಾಚ್ ಆಗಿಲ್ಲ ಅಂದರೆ ಮಾಡೋಕ್ಕೆ ಬರಲ್ಲ ಅಂತ. ಸೊ ನೆಕ್ಸ್ಟ್ ಸಿ ಡಿ ಅಂತ ತೊಗೊಂಡಿದ್ದು. ಇಲ್ಲಿ ನೋಡಿರಿ, ನೆಕ್ಸ್ಟ್ ಸಿ ಇದು ಆರ್ಡರ್ ಏನಿದೆ, 4 ಇದೆ. ಓಕೆ, 2/4 ಇದೆ. ಅದರಲ್ಲಿ ಕಾಲಮ್ ಅಷ್ಟೇ ಫೋಕಸ್ ಮಾಡಿ. ಫಸ್ಟ್ ಮ್ಯಾಟ್ರಿಕ್ಸ್ ಕಾಲಮ್ ನೋಡ್ಬೇಕು ನಾವು, 4 ಇಲ್ಲಿ ಎಂಡ್ ಆಗೈತಲ್ಲ ಅದು. ಸೆಕೆಂಡ್ ಮ್ಯಾಟ್ರಿಕ್ಸ್ ಸ್ಟಾರ್ಟಿಂಗ್ ಇರುತ್ತಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್, ಅದು ಇವೆರಡು ಮ್ಯಾಚ್ ಆಗಬೇಕು. ಇಲ್ಲಿ ಫಸ್ಟ್ ಮ್ಯಾಟ್ರಿಕ್ಸ್ ಎಂಡಿಂಗು, ಸೆಕೆಂಡ್ ಮ್ಯಾಟ್ರಿಕ್ಸ್ ಸ್ಟಾರ್ಟಿಂಗ್, ಇವೆರಡು ಈಕ್ವಲ್ ಇದ್ದರೆ ಮಾತ್ರ ಡಿಫೈನ್ ಐತಿ. ಇಲ್ಲಿ 4 ಐತಿ, ಇಲ್ಲಿ 2 ಐತಿ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಬರಲ್ಲ. ಇದು ಸಿ ಇಂಟು ಡಿ ಈಸ್ ನಾಟ್ ಡಿಫೈನ್. ಯಾಕಂದರೆ ಇದ್ರ ಮೇಲೆ CET ಕ್ವಶನ್ ಬರ್ತವೆ. ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಯೂಸಿಂಗ್ ಮಲ್ಟಿಪ್ಲಿಕೇಶನ್ ಆಪರೇಷನ್ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡಿ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ನ ಫೈಂಡ್ ಮಾಡೋಕ್ಕೆ ಹೇಳ್ತಾರೆ. ಸೊ ಅವಾಗ ಇದ್ರ ಬಗ್ಗೆ ನಮಗೆ ಗೊತ್ತಿರಬೇಕು, ಯಾವಾಗ ಡಿಫೈನ್ ಆಗುತ್ತೆ ಯಾವಾಗ ಡಿಫೈನ್ ಆಗಲ್ಲ ಅಂತ ಗೊತ್ತಿರಬೇಕು. ಸೊ 4 ಆಪ್ಷನಲ್ಲಿ ನಾಟ್ ಡಿಫೈನ್ ಕೂಡ ಅಂತ ಇರುತ್ತೆ ಒಂದು, ಅದಕ್ಕೆ. ಸೊ ನೆಕ್ಸ್ಟ್ ಈಗ ಇ ಇಂಟು ಎಫ್ ತೊಗೊಂಡೈತೆ ನೋಡಿ, ಇ ಇಂಟು ಎಫ್, ಹೌದಾ? ಇದು ಆರ್ಡರ್ ಏನಿದೆ, 3/1 ಇದೆ. ಓಕೆ, ಯಾವ ಮ್ಯಾಟ್ರಿಕ್ಸ್ ಇದು? ಕಾಲಮ್ ಮ್ಯಾಟ್ರಿಕ್ಸ್, ಯಾಕಂದರೆ ಒಂದೇ ಕಾಲಮ್ ಐತೆ. ನೆಕ್ಸ್ಟ್ ಇದು ನೋಡಿ ಏನು ತೊಗೊಂಡಿದ್ದು ನೀವು, ಎಫ್ದೇನಿದೆ ಸೆಕೆಂಡ್ ಮ್ಯಾಟ್ರಿಕ್ಸ್ 1/3. ಇದೇ ಮ್ಯಾಟ್ರಿಕ್ಸ್ ರೋ ಮ್ಯಾಟ್ರಿಕ್ಸ್, ಯಾಕಂದರೆ ಇದು 1 ಇದೆ, ರೋ 1 ಇದು ಕಾಲಮ್ ರೋ ಮ್ಯಾಟ್ರಿಕ್ಸ್ ಒಂದೇ ರೋ ಇದೆ, ಹೌದಾ? ಸೊ ಇಲ್ಲಿ ನೋಡಿ 5 6 7 ಒಂದೇ ರೋ ಇದೆ. ಸೊ ಇದು ರೋ ಮ್ಯಾಟ್ರಿಕ್ಸ್, ಒಂದೇ ಕಾಲಮ್ ಇದೆ, ಇದು ಕಾಲಮ್ ಮ್ಯಾಟ್ರಿಕ್ಸ್. ಈಗ ಇವೆರಡು ಇಂಟು ಆಗುತ್ತಾ ಚೆಕ್ ಮಾಡೋಕೆ ನೋಡಿರಿ. ಏನು ಹೇಳಿದೆ, ಫಸ್ಟ್ ಮ್ಯಾಟ್ರಿಕ್ಸಿನ ಕಾಲಮ್ಸ್ ಅಂದರೆ ಎಂಡ್ ಆಗುತ್ತಲ್ಲ ಅದು ಕಾಲಮ್ಸ್, ಸೆಕೆಂಡ್ ಮ್ಯಾಟ್ರಿಕ್ಸಿನ ರೋಸ್ ಅಂದರೆ ಸ್ಟಾರ್ಟ್ ಆಗುತ್ತಲ್ಲ ಅದು. ಇವೆರಡು ಈಕ್ವಲ್ ಇದೆ ನೋಡಿರಿ, 1 1 ಈಕ್ವಲ್ ಇದ್ದಾವೆ. ಹಂಗಂದ್ರೆ ಇದೇನಾಗುತ್ತೆ, ಡಿಫೈನ್ ಆಗುತ್ತೆ. ಮಲ್ಟಿಪ್ಲೈ ಮಾಡ್ಬೋದು, ಇದನ್ನ ಡಿಫೈನ್ ಇದೆ, ಮಲ್ಟಿಪ್ಲೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ಹೇಳ್ತೀನಿ ಮಲ್ಟಿಪ್ಲೈ ಮಾಡೋಕಂತ. ಸೊ ಈಗ ನೋಡಿ, ಇ ಇಂಟು ಎಫ್ ಮಾಡಿದ್ವಲ್ಲ, ಎಫ್ ಇಂಟು ಇ ಮಾಡಿ ಉಲ್ಟಾ ಮಾಡ್ತಿದ್ದೀನಿ. ಎಫ್ ಇಂಟು ಎ ಬರುತ್ತೆ ನೋಡಿರಿ. ಸೊ ಎಫ್ದೇನಿದೆ ಆರ್ಡರ್ ಈಗ 1/3 ಇದು ಫಸ್ಟ್ ಬರುತ್ತೆ. ಇದೇನಾಯ್ತು ಆರ್ಡರ್ ಈಗ 3/1 ಇದು ನೆಕ್ಸ್ಟ್ ಬರುತ್ತೆ, ಹೌದಾ? ಸೊ ಹಂಗಂದ್ರೆ ಈಗ ಮತ್ತೆ ಸೇಮ್ ಫಸ್ಟ್ ಮ್ಯಾಟ್ರಿಕ್ಸಿನ ಕಾಲಮ್ಮು ಸೆಕೆಂಡ್ ಮ್ಯಾಟ್ರಿಕ್ಸಿನ ರೋಸ್ ಈಕ್ವಲ್ ಇರ್ಬೇಕು. ಇದೆ ಈಕ್ವಲ್ ಇದೆ, ಹಂಗಂದ್ರೆ ಇದು ಕೂಡ ಡಿಫೈನ್ ಆಯ್ತು. ಬಟ್ ಅದೇ ಪ್ರೀವಿಯಸ್ ನೋಡ್ರಿ ಡಿಫೈನ್ ಆಗುತ್ತೆ, ಉಲ್ಟಾ ಮಾಡಿದರೆ ರಿವರ್ಸ್ ಮಾಡಿದ್ರೆ ಡಿಫೈನ್ ಆಗುತ್ತೆ ನೋಡ್ರಿ. ಫಸ್ಟ್ ಇದು ಇಲ್ಲಿ ಬರ್ಕೊಳ್ರಿ, ಬಿ ಅಲ್ಲ, ಬಿ ಎ ಚೆಕ್ ಮಾಡೋಗಲ್ಲ. ಬಿದೇನಿದೆ ಆರ್ಡರ್ 3/3, ಎದೇನಿದೆ ಆರ್ಡರ್ 2/2. ನೋಡ್ರಿ ಇವೆರಡು ಮ್ಯಾಚ್ ಆಗ್ತಿಲ್ಲ. ಇವೆರಡು ಮ್ಯಾಚ್ ಆಗಬೇಕಿತ್ತು ನಮಗೆ, ಹೌದಾ? ಇದು ಆಗ್ತಾ ಇಲ್ಲ ಮ್ಯಾಚ್. ಸೊ ಎ ಬಿನೂ ನಾಟ್ ಡಿಫೈನು, ಬಿ ಎನೂ ನಾಟ್ ಡಿಫೈನ್. ನೆಕ್ಸ್ಟ್ ಅದೇ ಥರ ಸಿ ಡಿ ಇದೆ ಅಲ್ಲ, ಡಿ ಸಿ ನೋಡಿ, ಡಿದೇನು ಆರ್ಡರ್ ಬರ್ಕೊಳ್ರಿ 2/3, ಹೌದಾ? ಸಿದೇನು ಆರ್ಡರು, ಸಾರಿ, ಡಿದು 2/3, ಸಿ ಇದು 2/4 ನೋಡಿರಿ. ಇದು ಮ್ಯಾಚ್ ಆಗ್ತಿಲ್ಲ ನೋಡಿರಿ, ಇದು 3 2. ಫಸ್ಟ್ ಮ್ಯಾಟ್ರಿಕ್ಸ್ ಕಾಲಮು ಸೆಕೆಂಡ್ ಮ್ಯಾಟ್ರಿಕ್ಸ್ ರೋಸ್ ಮ್ಯಾಚ್ ಆಗ್ತಾ ಇಲ್ಲ, ಈಕ್ವಲ್ ಆಗ್ತಿಲ್ಲ. ಸೊ ಡಿ ಸಿ ಕೂಡ ಬರಲ್ಲ. ಬಟ್ ಇಲ್ಲಿ ಬಂತು, ಕೆಲವು ಬರ್ತವೆ ಎ ಬಿ ಡಿಫೈನ್ ಆಗಿರಲ್ಲ, ಬಟ್ ಬಿ ಎ ಡಿಫೈನ್ ಆಗ್ತವೆ, ಸಿ ಡಿ ಡಿಫೈನ್ ಆಗಿಲ್ಲ, ಡಿ ಸಿ ಡಿಫೈನ್ ಆಗ್ತವೆ. ಆ ಥರ ಮ್ಯಾಟ್ರಿಕ್ಸ್ ಕೂಡ ಇದ್ದಾವೆ. ಓಕೆ, ಒಂದೊಂದು ಟೈಮು ಎರಡೂ ಆಗಲ್ಲ, ಒಂದೊಂದು ಟೈಮ್ ಒಂದಾಗುತ್ತೆ ಒಂದಾಗಲ್ಲ, ಒಂದೊಂದು ಟೈಮ್ ಎರಡೂ ಆಗುತ್ತೆ. ಎಲ್ಲ ಪಾಸಿಬಿಲಿಟೀಸ್ ಇದೆ ಮ್ಯಾಟ್ರಿಕ್ಸಲ್ಲಿ. ಸೊ ಈಗ ನೋಡಿ, ಎರಡೂ ಆಯ್ತು ಇಲ್ಲಿ, ಇ ಎಫ್ ಎರಡೂ ಡಿಫೈನ್ ಆಯಿತು, ಹೌದಾ? ಸೊ ಈ ಜಿ ಎಚ್ ನೋಡ್ರಿ, ಜಿ ಎಚ್ ಇನ್ನೊಂದು ಇದೆ ಅಲ್ಲ, ಇಲ್ಲಿ ನೋಡಿ ಸೇಮ್ ಜಿದು ಆರ್ಡರ್ ಏನಿದೆ 3/3 ಇದೆ. ಸೊ ಹಂಗಂದ್ರೆ ಕಾಲಮ್ ಏನಿದೆ 3, ನೆಕ್ಸ್ಟ್ ಮ್ಯಾಟ್ರಿಕ್ಸ್ ರೋ ಏನಿದೆ 3, ಎರಡು ಮ್ಯಾಚ್ ಆಗ್ತಿದೆ 3 3 ಮ್ಯಾಚ್ ಆಗ್ತಿದೆ 3 3. ಹಂಗಂದ್ರೆ ಏನಾಗುತ್ತೆ, ಇದು ಡಿಫೈನ್ ಆಗುತ್ತೆ, ಈ ಮ್ಯಾಟ್ರಿಕ್ಸ್ ಡಿಫೈನ್ ಆಗುತ್ತೆ ಅಂತ. ಓಕೆ, ಈಗ ಮಲ್ಟಿಪ್ಲೈ ಮಾಡೋಕೆ ಯಾವ ಥರ ಮಲ್ಟಿಪ್ಲೈ ಮಾಡೋದು ನೋಡ್ರಿ, ಮೇನ್ ಇದು ಮಲ್ಟಿಪ್ಲಿಕೇಶನ್. ಅಡಿಷನ್ ಸಬ್ಟ್ರಾಕ್ಷನ್ ಮಾಡಿದ್ವಲ್ಲ, ಅಷ್ಟು ಈಸಿ ಇರಲ್ಲ. ಇದು ಸ್ವಲ್ಪ ಡಿಫ್ರೆಂಟಾಗಿ ಮಲ್ಟಿಪ್ಲೈ ಮಾಡ್ತೀವಿ. ಮಲ್ಟಿಪ್ಲಿಕೇಶನ್ ನಾವು ಡಿಫ್ರೆಂಟಾಗಿ ಸಾಲ್ವ್ ಮಾಡ್ತೀವಿ. ಈಗ ಫಸ್ಟ್ ಆರ್ಡರ್ ಬರ್ಕೊಳ್ರಿ, ಏದು ಆರ್ಡರ್ ಏನಿದೆ 2 rows ಕೌಂಟ್ ಮಾಡಿರಿ, ಎಷ್ಟಿದೆ 2 rows 2 ಕಾಲಮ್, 2 rows 3 ಕಾಲಮ್ ಇದೆ, ಹೌದಾ? 2 rows 2 3 ಕಾಲಮ್ ಇದೆ, 2 rows 3 ಕಾಲಮ್. ನೆಕ್ಸ್ಟ್ ಬಿ ಮ್ಯಾಟ್ರಿಕ್ಸ್ದೇನಿದೆ 3 rows ಇದ್ದಾವೆ, 2 ಕಾಲಮ್ಸ್ ಇದ್ದಾವೆ. 3 rows 2 ಕಾಲಮ್ಸ್, 3 rows 2 ಕಾಲಮ್ಸ್. ಇದು ಡಿಫೈನ್ ಆಗುತ್ತಾ ಚೆಕ್ ಮಾಡಿ ನೋಡಿ. ಇಲ್ಲಿ 3 ಇದೆ, ಫಸ್ಟ್ ಮ್ಯಾಟ್ರಿಕ್ಸ್ದು 3 ಇದೆ,
ನೆಕ್ಸ್ಟ್ ಮ್ಯಾಟ್ರಿಕ್ಸ್ದು 3 ಇದೆ, ಮ್ಯಾಚ್ ಆಯಿತು. 3 ಡಿಫೈನ್ ಆಯ್ತು ಅಂದರೆ ಎ ಇಂಟು ಬಿ ಮಾಡ್ಬೋದು. ಇದು ಎ ಇಂಟು ಬಿ ಏನಾಗುತ್ತೆ, ಇದು ಸಾಲ್ವ್ ಮಾಡ್ಬೋದು. ಹೌದಾ, ಎ ಇಂಟು ಬಿ ಸಾಲ್ವ್ ಮಾಡ್ಬೋದು. ಸೊ ಇದು ಮೈನಸ್ ಇದೆ. ಸರ್ ನೆಕ್ಸ್ಟ್ ಮಾಡೋಣ, ಫಸ್ಟ್ ಇದು ಈ ಪ್ರಾಬ್ಲಮ್ ಮಾಡೋಣ. ಇದು ಮೈನಸ್ ತೊಗೊಂಡಿಲ್ಲ, ಈಸಿ ಆಗುತ್ತೆ ಫಸ್ಟಿಗೆ ಸ್ಟಾರ್ಟಿಂಗ್ ಅಂತ. ಓಕೆ, ಇದ್ರದ್ದು ಆರ್ಡರ್ ಏನಿದೆ ನೋಡಿ, ಇದ್ರ ಆರ್ಡರ್ ಏನಿದೆ 2x2, 2 ರೋಸ್ ಇದಾವೆ, 2 ಕಾಲಮ್ಸ್, 2 ರೋಸ್ ಇದಾವೆ, 2 ಕಾಲಮ್ಸ್ ಇದೆ, 2x2. ಬಿದೇನಿದೆ ನೋಡ್ರಿ, 2 ರೋಸ್ ಇದಾವೆ, 3 ಕಾಲಮ್ಸ್ ಇದಾವೆ. ಸೊ 2 ರೋಸು 3 ಕಾಲಮ್ಸ್. ಸೊ ಎ ಇಂಟು ಬಿ ಮಲ್ಟಿಪ್ಲೈ ಮಾಡೋಕೆ ಬರುತ್ತಾ, ಚೆಕ್ ಮಾಡೋಕೆ ಹಿಂಗೆ ಚೆಕ್ ಮಾಡ್ತೀರಾ. ಫಸ್ಟ್ ಎ ಇಂಟು ಬಿ ಮಾಡೋಕಲ್ಲ, ಎದು ಏನು ನೋಡು ಕಾಲಮ್ಸ್ ಎಂಡಿಂಗ್, ಬಿದು ಸ್ಟಾರ್ಟಿಂಗ್ ನೋಡ್ರಿ ಸೇಮ್ ಇಲ್ಲ. 2 2 2 2 ಸೇಮ್ ಇದೆ ಇದು. ಹೌದಾ, ಹಂಗಂದ್ರೆ ಏನಾಯಿತು, ಡಿಫೈನ್ ಆಯಿತು. ಈ ಟು ಮ್ಯಾಚ್ ಆಗ್ತಿದೆ. ಸೊ ಡಿಫೈನ್ ಆಯ್ತು ಅಂದರೆ ಸಾಲ್ವ್ ಮಾಡ್ಬೋದು ಅಂತ. ಮಲ್ಟಿಪ್ಲೈ ಮಾಡ್ತೀನಿ ನೋಡ್ರಿ, ಹೆಂಗೆ ಮಲ್ಟಿಪ್ಲೈ ಮಾಡೋಕೆ ನೋಡ್ರಿ, ಎ ಇಂಟು ಬಿ ಮಲ್ಟಿಪ್ಲೈ ಮಾಡ್ಬೇಕು. ಇದು ನೋಡಿ ಎ ಮ್ಯಾಟ್ರಿಕ್ಸ್ ಇಲ್ಲಿ ಬರುತ್ತಾ, ಎ ಮ್ಯಾಟ್ರಿಕ್ಸ್ ಇದು ಇಂಟು ಇದು ಬಿ ಮ್ಯಾಟ್ರಿಕ್ಸು ಸಾಲ್ವ್ ಮಾಡಿದಾಗ ಇಲ್ಲೊಂದು ಮ್ಯಾಟ್ರಿಕ್ಸ್ ಬರ್ತೌದಾ, ಏನೋ ಒಂದು ಮ್ಯಾಟ್ರಿಕ್ಸ್ ಬರುತ್ತೆ. ಇಲ್ಲಿ ಥಿಂಕ್ ಮಾಡಿರಿ, ಈಗ ಅಬ್ಸರ್ವ್ ಮಾಡಿರಿ. ಈ ಮ್ಯಾಟ್ರಿಕ್ಸ್ದು ನಾನು ಹೇಳಿದ್ದೆ ಪ್ಲೇಸ್ ವ್ಯಾಲ್ಯೂ ಇರ್ತವೆ, ಪ್ಲೇಸ್ ವ್ಯಾಲ್ಯೂ ಬರುತ್ತೆ ಅದಕ್ಕೆ ಹಂಗೆ ಅಂತ ನಾನು ಡಿಸ್ಕಸ್ ಮಾಡಿದ್ದೆ. ಸೊ ಹಂಗಂದ್ರೆ ಫಸ್ಟ್ ಪ್ಲೇಸ್ದೇನು ವ್ಯಾಲ್ಯೂ, ಹಂಗಂದ್ರೆ ವ್ಯಾಲ್ಯೂ ಏನಾಗುತ್ತೆ ಅಂತ ಇಲ್ಲಿ ಈ ಬಾಕ್ಸ್ ಐತಲ್ಲಿ, ಬಾಕ್ಸ್ ಹಾಕಿನಲ್ಲ, ಇದು ಏನು ಬರ್ಬೋದು, ಇದು ಥಿಂಕ್ ಮಾಡಿರಿ ಸ್ವಲ್ಪ. ಬಾಕ್ಸಲ್ಲಿ ಏನು ಬರ್ಬೋದು ಅಂದರೆ A11 ಅಂತೀವದ, ಪ್ಲೇಸ್ ವ್ಯಾಲ್ಯೂ ಏನು A11, ಫಸ್ಟ್ ರೋ ಫಸ್ಟ್ ಕಾಲಮ್. ಹೌದಾ, ಫಸ್ಟ್ ರೋ ಫಸ್ಟ್ ಕಾಲಮ್ನೇನು ಅಂತೀವಿ ನಾವು A11, ಫಸ್ಟ್ ರೋ ಫಸ್ಟ್ ಕಾಲಮ್ನಾಗಿರೋಂಥ ಎಲಿಮೆಂಟ್ ಅದು ಅಂತ ಡಿನೋಟ್ ಮಾಡ್ತೀವಿ. ಸೊ ಈಗ ನಾನು ಎ ಇಂಟು ಬಿ ಸಾಲ್ವ್ ಮಾಡಿದಾಗ ನನಗೆ A11 ಬರ್ಬೇಕಂದ್ರೆ ಥಿಂಕ್ ಮಾಡಿರಿ ಏನೇನು ಬೇಕೀಗ ಇಲ್ಲಿ. ಫಸ್ಟ್ ರೋ ನೋಡ್ರಿ ಏನಂತೀನಿ, ಫಸ್ಟ್ ರೋ ಫಸ್ಟ್ ಕಾಲಮ್ ಅಂದರೆ ಒಂದು ರೋ ಬೇಕು, ಒಂದು ಕಾಲಮ್ ಬೇಕು. ಅರ್ಥ ಆಗ್ತೇನಾ? ಹಂಗಂದ್ರೆ ಈ ಎ ಇಂಟು ಬಿ ಸಾಲ್ವ್ ಮಾಡಿದಾಗ ನನಗೆ ಫಸ್ಟ್ ರೋ ಫಸ್ಟ್ ಕಾಲಮಲ್ಲಿ ಒಂದು ನಂಬರ್ ಬೇಕಂದ್ರೆ ಏನು ಮಲ್ಟಿಪ್ಲೈ ಮಾಡೋಕೆ ನೋಡ್ರಿ. ಫಸ್ಟ್ ರೋ ಅಲ್ಲ, ಫಸ್ಟ್ ರೋ ಏನಿದೆ ಇಲ್ಲಿ 1 3, ಇಲ್ಲಿ ಫಸ್ಟ್ ರೋ, ಇದು ಫಸ್ಟ್ ರೋ. ಫಸ್ಟ್ ಕಾಲಮ್ ಬಿ ಅಲ್ಲಿ ಏನಿದೆ, ಫಸ್ಟ್ ಕಾಲಮ್ 7 3 ಈ ಥರ. ಎ ಅಲ್ಲಿ ಫಸ್ಟ್ ರೋ, ಬಿ ಅಲ್ಲಿ ಫಸ್ಟ್ ಕಾಲಮ್ ತೊಗೊಂಡು ಸಾಲ್ವ್ ಮಾಡಿದಾಗ ಇದು ಬರುತ್ತೆ ಅಂತ. ಈ ಬಾಕ್ಸ್ ಅವಾಗ ಫಿಲ್ ಆಗುತ್ತೆ, ಈ ಬಾಕ್ಸ್ ಇತ್ತಲ್ಲ, ಈ ಬಾಕ್ಸಲ್ಲಿ ಫಿಲ್ ಆಗುತ್ತೆ ವ್ಯಾಲ್ಯೂ, ಈ ವ್ಯಾಲ್ಯೂ ಫಿಲ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತು ಈಗ ಹೆಂಗೆ ಮಾಡ್ಬೇಕಂತ. ಸೊ ಈಗ ನೋಡ್ರಿ ಯಾವ ಥರ ಸಾಲ್ವ್ ಮಾಡೋಣ. ಫಸ್ಟ್ ರೋ ಫಸ್ಟ್ ಕಾಲಮ್ ಅಂದಿದ್ನಲ್ಲ, ಈಗ ಸಾಲ್ವ್ ಮಾಡಿ. ಸೊ ಏನಾಗುತ್ತೆ, ಫಸ್ಟ್ ರೋ ಇದು ಫಸ್ಟ್ ಕಾಲಮ್ ಸಾಲ್ವ್ ಮಾಡ್ತಾಯಿದ್ವಿ, ಫಸ್ಟ್ ರೋ ಫಸ್ಟ್ ಕಾಲಮ್. ಸೊ ಮ್ಯಾಟ್ರಿಕ್ಸಲ್ಲಿ ಫಸ್ಟ್ ರೋ ಇಲ್ಲಿ ಬರ್ಕೊಂಡಿದ್ದೀನಿ, ಇಲ್ಲಿ ಫಸ್ಟ್ ಕಾಲಮ್ ಬರ್ಕೊಂಡು ಉಳಿದಿದ್ದೆಲ್ಲ ಇರ್ತವೆ, ಇಲ್ಲಿ ಇರ್ತವೆ. ಏನು 5 0, ಇಲ್ಲಿ ಉಳಿದಿದ್ದೇನು 4 2 0 1. ಈಗ ನೀವು ಇದಷ್ಟೇ ಫೋಕಸ್ ಮಾಡ್ಬೇಕು. ಈಗ ನಾನು ಇದು ಸಾಲ್ವ್ ಮಾಡ್ಬೇಕಂದ್ರೆ ಇದು ಒಂದೇ ಬೇಕು ನನಗೆ. ಫಸ್ಟ್ ರೋ ಫಸ್ಟ್ ಕಾಲಮ್ ಇದು, ಫಸ್ಟ್ ರೋ ಫಸ್ಟ್ ಕಾಲಮ್ ಸಾಲ್ವ್ ಮಾಡಬೇಕು. ಈಗ ನೋಡಿ ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡ್ತೀನಿ, ಏನಾಗುತ್ತೆ ಫಸ್ಟ್ ರೋ ಫಸ್ಟ್ ಕಾಲಮ್ ಅಂದರೆ ಈಗ ಯಾರೋ ಮಾರ್ಕ್ ಹಾಕಿರಲ್ಲ, ಫಸ್ಟ್ ನಂಬರ್ ಇದ್ರಾಗ ಫಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ಇದು ಸೆಕೆಂಡ್ ನಂಬರು, ಇದ್ರಾಗ ಸೆಕೆಂಡ್ ನಂಬರ್ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ರೋ ಫಸ್ಟ್ ಕಾಲಮಲ್ಲಿ ಫಸ್ಟ್ ರೋ ಅಲ್ಲಿ ಫಸ್ಟ್ ನಂಬರು, ಫಸ್ಟ್ ಕಾಲಮಲ್ಲಿ ಫಸ್ಟ್ ನಂಬರು, ಫಸ್ಟ್ ರೋ ಅಲ್ಲಿ ಸೆಕೆಂಡ್ ನಂಬರು, ಫಸ್ಟ್ ಕಾಲಮಲ್ಲಿ ಸೆಕೆಂಡ್ ನಂಬರ್, ಆ ಥರ ಮ್ಯಾಚ್ ಮಾಡಬೇಕು. ಎಂಡ್ ಇಲ್ಲಿ ನೋಡಿ ಟೇಲ್ ಇದು ಟೇಲ್ ಅಂತೀವಿ, ಇದು ಟೇಲ್ ಅಲ್ಲ, ಇದು ಹೆಡ್. ಯಾರೋ ಮಾರ್ಕ್ ಹಾಕಿದ್ದೀನಲ್ಲ, ಟೇಲ್ ಹೆಡ್. ನಿಮ್ಮ ಟೇಲಿಗೆ ಮಿಡಲ್ ಪಾರ್ಟ್ ಹೆಡ್ಡಿಗೆ ಆ ಥರ. ಸೊ ಟೇಲ್ ಅಂದರೆ ಏನಾಯ್ತು 1 ಇಂಟು 7 ನೋಡಿ, 1 ಇಂಟು 7 ಅಂದರೆ ಡೈರೆಕ್ಟ್ ಬರೀತಲ್ಲ, ಮಲ್ಟಿಪ್ಲೈ ಹೆಂಗೆ ಆಗ್ತಾಯಿದೆ ಅಂತ ತೋರ್ಸೋಕ್ಕೆ ಇಂಟು ಮಾಡಿ ಬರೀತೇನೆ. ಆ್ಯಕ್ಚುಲಿ ಡೈರೆಕ್ಟ್ ಬರೀಬೇಕು, 1 ಇಂಟು 7 ಅಂತ ಬರೀಬೇಕು. ಓಕೆ, ಸೊ ಮಲ್ಟಿಪ್ಲೈ ಮಾಡಿ ತೋರಿಸ್ತೇನೆ, ಅಂದರೆ ಯಾವ್ದು ಮಲ್ಟಿಪ್ಲೈ ಆಗ್ತಾಯಿದೆ ನಿಮ್ಗೆ ಅರ್ಥ ಆಗಲಿ ಅಂತ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಸ್ ಎಲ್ಲ ಈಗ ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡ್ತೀನಲ್ಲ, ಸೊ ಅವಾಗ ಡೈರೆಕ್ಟ್ ಮಾಡ್ತಾ ಹೋಗೋಣ. ಓಕೆ, ಸೊ ಈಗ ನೋಡಿ ಫಸ್ಟ್ ರೋ ಫಸ್ಟ್ ಕಾಲಮ್ 1 ಇಂಟು 7. ನೆಕ್ಸ್ಟ್ ಫಸ್ಟ್ ಕಾಲಮ್ ಫಸ್ಟ್ ರೋ ಅಲ್ಲಿ ಸೆಕೆಂಡ್ ಎಲಿಮೆಂಟ್ ಏನಾಯ್ತು 3 ಐತಿ, ಇಲ್ಲೇನೈತೆ ಸೆಕೆಂಡ್ ಎಲಿಮೆಂಟ್ 3 ಐತಿ, 3 ಇಂಟು 3. ಸೊ 3 ಇಂಟು 3 ಇವೆರಡನ್ನ ಏನು ಮಾಡ್ಬೇಕು, ಆ್ಯಡ್ ಮಾಡಬೇಕು. ಸೊ ಇದು ಬಂದಿರೋ ವ್ಯಾಲ್ಯೂ ಪ್ಲಸ್ ಇದು ಬಂದಿರೋ ವ್ಯಾಲ್ಯೂ, ಟೋಟಲ್ ವ್ಯಾಲ್ಯೂ ಎಷ್ಟು ಅಂತ. ಫಸ್ಟ್ ರೋ ಫಸ್ಟ್ ಕಾಲಮ್ ಸಾಲ್ವ್ ಮಾಡಿದಾಗ ಟೋಟಲ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಬರೀಬೇಕಲ್ಲ. ಸೊ ಅದಕ್ಕೆ ಫಸ್ಟ್ ಎಲಿಮೆಂಟ್ ಇಂಟು ಮಾಡಿದೆ, ಸೆಕೆಂಡ್ ಎಲಿಮೆಂಟು ಇದರಲ್ಲಿ ಸೆಕೆಂಡ್ ಎಲಿಮೆಂಟ್ ಇಂಟು ಮಾಡಿದೆ ಕಾಲಮಲ್ಲಿ, ಅವೆರಡನ್ನ ಏನು ಮಾಡ್ಬೇಕು, ಆ್ಯಡ್ ಮಾಡಬೇಕು. ಈ ಥರ ಇದು ಗೊತ್ತಾಗ್ತಿದೆ ಅಂತ ಅನ್ಕೊತೀನಿ. ಓಕೆ, ಸೊ ಈ ಥರ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು ನಾವು, ಈ ಥರ ವ್ಯಾಲ್ಯೂಸ್. ಸೊ ಈಗ ಇದೇನು ಬಂತು ಇಲ್ಲಿ ಬರಿತೀನಿ ನೋಡ್ರಿ. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡಿದಾಗ ಏನು ಬಂತು, 1 ಇಂಟು 7 ಪ್ಲಸ್
3 ಇಂಟು 3 3 ಇಂಟು 3 ಇದು ಮುಗೀತು. ಫಸ್ಟ್ ರೋ ಫಸ್ಟ್ ಕಾಲಮ್ ಆಯ್ತು. ಈಗ ಇದಾಯ್ತು ಫಸ್ಟ್ ರೋ ಫಸ್ಟ್ ಕಾಲಮ್. ನೆಕ್ಸ್ಟ್ ಫಸ್ಟ್ ರೋ ನೋಡಿ, ಫಸ್ಟ್ ರೋ ಹಂಗೆ ಇರಬೇಕು, ಫಸ್ಟ್ ರೋ ಹಂಗೆ ತಗೋಬೇಕು. ಸೆಕೆಂಡ್ ಕಾಲಮಿಗೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಯಾಕೆ ಹೇಳ್ರಿ, ಈ ಪ್ಲೇಸ್ ವ್ಯಾಲ್ಯೂ ಏನಿದೆ, ಈ ಪ್ಲೇಸ್ ವ್ಯಾಲ್ಯೂ A12 A11 ಆಯ್ತು. ನೆಕ್ಸ್ಟ್ ಬರೋದೇನು A12 ಅದ 12 ಅಂದ್ರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ 1 2 ಆಯ್ತು ನೋಡಿ. ಅಂದರೆ ಫಸ್ಟ್ ಮ್ಯಾಟ್ರಿಕ್ಸ್ ಅಲ್ಲಿ ಫಸ್ಟ್ ರೋ ತಗೊಳ್ರಿ, ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲಿ ಸೆಕೆಂಡ್ ಕಾಲಮ್ ತಗೊಳ್ರಿ ಅಂತ ಅದ್ರ ಮೀನಿಂಗ್. A12 ಸೊ A12 ಅಂದ್ರೆ ಏನಾಗುತ್ತೆ ಈಗ, A12 ನೋಡ್ರಿ 1 ಇಂಟು 4 ಇಲ್ಲೈತಲ್ಲ, ಇದು 1 ಇಂಟು 4 ಮಾಡ್ಬೇಕು, 1 ಇಂಟು 4. ನೆಕ್ಸ್ಟ್ 3 ಇಂಟು 2 3 ಇಂಟು 2 ಇವೆರಡನ್ನ ಏನು ಮಾಡ್ಬೇಕು, ಆ್ಯಡ್ ಮಾಡಬೇಕು. ಮುಗೀತು. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಆಯ್ತು. ನೆಕ್ಸ್ಟ್ ಫಸ್ಟ್ ರೋ ಥರ್ಡ್ ಕಾಲಮ್. ಈಗ ಫಸ್ಟ್ ರೋ ಹಂಗೆ ಇರುತ್ತೆ, ಫಸ್ಟ್ ರೋ ಹಂಗೆ ಇರುತ್ತೆ. ಈಗ ಥರ್ಡ್ ಕಾಲಮ್ ಇದು ಫಸ್ಟ್ ರೋ ಥರ್ಡ್ ಕಾಲಮ್. ಸೊ ಏನಾಯ್ತು 1 ಇಂಟು 0 ನೋಡಿ, ಇಲ್ಲಿ ಬರೀತೀನಿ. ಇದು ಯಾಕಂದ್ರೆ A13 ಪ್ಲೇಸ್ ಅಲ್ಲ, ಇದು 1 ಇಂಟು 0 ಪ್ಲಸ್ 3 ಇಂಟು 1 3 ಇಂಟು 1 3 ಇಂಟು 1 ಫಸ್ಟ್ ರೋದ್ ಮುಗೀತು ನೋಡ್ರಿ. ಯಾಕಂದ್ರೆ ಕಾಲಮ್ ಮುಗಿದ್ವು ಇಲ್ಲಿ. ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್. ಕಾಲಮ್ ಮುಗಿದ್ಬಿಟ್ಟು ಇನ್ನೊಂದು ಕಾಲಮ್ ಇತ್ತು ಇಲ್ಲಿ ಬರುತ್ತೆ, ಇನ್ನೊಂದು ಕಾಲಮ್ ಇತ್ತು ಇಲ್ಲಿ ಬರುತ್ತೆ. ಸೊ ಅದಕ್ಕೆ ನಾವು ಮ್ಯಾಚ್ ಮಾಡಿದ್ದೀವಿ. ಹೌದಾ, ಯಾಕೆ ಮ್ಯಾಚ್ ಮಾಡಿದ್ದೀವಿ ನೋಡ್ರಿ. ಇದ್ರದ್ದೇನಿತ್ತು 2/2 2/2, ಇದ್ರದ್ದೇನಿತ್ತು 2/3. ಯಾಕೆ ಇವೆರಡು ಮ್ಯಾಚ್ ಆಗ್ಬೇಕಂತ ಹೇಳಿದ್ವಿ, ಥಿಂಕ್ ಮಾಡ್ರಿ. ಸೆಕೆಂಡ್ ಕಾಲಮ್ 2 ಕಾಲಮ್ಸ್ ಯಾಕೆ ನೋಡಿದ್ವಿ ಅಂದ್ರೆ, ಇಲ್ಲಿ ನೋಡಿ ಕಾಲಮ್ ಎಷ್ಟಿದಾವೋ ಅಷ್ಟು ರೋಸ್ ಇರ್ಬೇಕಂತ ಮ್ಯಾಚ್ ಆಗ್ಬೇಕಲ್ಲ. ಈ 1-3ನ 7-3 ಮೇಲೆ ಇಡ್ತೀವಿ ನಾವು. 1-3 ತೊಗೊಂಬಂದು ಇಲ್ಲಿ 7-3 ಮೇಲೆ ಮ್ಯಾಚ್ ಮಾಡ್ತಿದ್ದೀವಿ. ಸೊ 1 7ಗೆ ಮ್ಯಾಚ್ ಆಗಬೇಕು, 3 3ಗೆ ಮ್ಯಾಚ್ ಆಗ್ಬೇಕು. ಅಂದರೆ ಇಲ್ಲಿ ಎಷ್ಟು ಕಾಲಮ್ ಇದಾವೋ ಇಲ್ಲಿ ಅಷ್ಟು ರೋಸ್ ಇರಲೇಬೇಕು ನಮಗೆ ಮ್ಯಾಚ್ ಆಗ್ಬೇಕಂದ್ರೆ. ಇಲ್ಲಿ 3 ಕಾಲಮ್ಸ್ ಇದ್ರೆ ಇಲ್ಲಿ 3 ರೋಸ್ ಇದ್ರೆ ಮಾತ್ರ ಮ್ಯಾಚ್ ಆಗುತ್ತೆ. ರೋ ಅಲ್ಲಿರೋ ಎಲಿಮೆಂಟ್ಸ್ನ ಕಾಲಮ್ ಮೇಲೆ ತಂದು ಮಲ್ಟಿಪ್ಲೈ ಮಾಡ್ಬೇಕಂದ್ರೆ, ಸೊ ರೋ ಅಲ್ಲಿ ಎಷ್ಟು ಕಾಲಮ್ ಇರ್ತವೆ ಮ್ಯಾಟ್ರಿಕ್ಸಲ್ಲಿ ಅಷ್ಟು ರೋಸ್ ಇದ್ದರೆ ಮ್ಯಾಚ್ ಆಗುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಫಸ್ಟ್ ಮ್ಯಾಟ್ರಿಕ್ಸ್ನ ಕಾಲಮ್ಸು ಸೆಕೆಂಡ್ ಮ್ಯಾಟ್ರಿಕ್ಸ್ನ ರೋಸು ಈಕ್ವಲ್ ಮಾಡೋದು. ಸೊ ಏನಾಗುತ್ತೆ ನೆಕ್ಸ್ಟ್, ಇಲ್ಲೇನಾರು ಅಕಸ್ಮಾತ್ ಇಲ್ಲೇನೋ ಒಂದು ನಂಬರ್ ಎಕ್ಸ್ಟ್ರಾ ಇತ್ತು ಅನ್ಕೊಳ್ರಿ. ಈ ಥರ ಈಗ 1 ಐತೆ ಇಲ್ಲಿ ನೋಡಿ, 1 2 3 5 6 0 ಇತ್ತು ಅನ್ಕೊಳ್ರಿ. ಈ ರೋಲಿಗೆ ಈ ಫಸ್ಟ್ ರೋ ತೊಗೊಂಡ್ರಿ. ಫಸ್ಟ್ ರೋಲ್ ಎಷ್ಟು ಎಲಿಮೆಂಟ್ಸ್ ಇದಾವೆ, 1 2 3 ಎಲಿಮೆಂಟ್ಸ್ ಇದಾವೆ. ಫಸ್ಟ್ ಕಾಲಮ್ ಮ್ಯಾಚ್ ಮಾಡೋಕೆ ಹೋದ್ರೆ ಬರಲ್ಲ. ಫಸ್ಟ್ ಕಾಲಮಲ್ಲಿ 2 ರೋಸ್ ಇದೆ, ಅಬ್ಸರ್ವ್ ಮಾಡಿರಿ. 2 ರೋ ಇರೋದಿಲ್ಲ, 2 ಎಲಿಮೆಂಟ್ ಇರೋದು. ಬಟ್ ಅದೇ ಫಸ್ಟ್ ರೋ ಅಲ್ಲಿ 3 ಎಲಿಮೆಂಟ್ಸ್ ಇದಾವೆ, ಅಂದರೆ 3 ಕಾಲಮ್ ಇದಾವೆ. 3 ಕಾಲಮು ಇದರಲ್ಲಿರೋ 2 ರೋ ಮ್ಯಾಚ್ ಆಗ್ತಾ ಇಲ್ಲ. ಸೊ ಹಂಗಾಗಿ ಬರಲ್ಲ ಅದು ಮ್ಯಾಟ್ರಿಕ್ಸ್. ಅರ್ಥ ಆಗ್ತೇನಾ? ಇಲ್ಲಿ ಎಷ್ಟು ರೋ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತಾವೋ ಕಾಲಮ್ ತೊಗೊಂಡಾಗೋ ಅಷ್ಟೇ ಎಲಿಮೆಂಟ್ಸ್ ಇರಬೇಕು. ಸೊ ಫಸ್ಟ್ ಮ್ಯಾಟ್ರಿಕ್ಸಲ್ಲಿ ನಾವು ರೋ ತೊಗೊತೀವಿ ಅಂದರೆ ಇಂಡೈರೆಕ್ಟಾಗಿ ಏನು ತೊಗೊತೀವಿ, ಕಾಲಮ್ ತೊಗೊತೀವಿ. ಅದಕ್ಕೆ ನಾವು ಕಾಲಮ್ ಫಸ್ಟ್ ಮ್ಯಾಟ್ರಿಕ್ಸ್ ಕಾಲಮ್ ಚೆಕ್ ಮಾಡ್ತೀವಿ. ಸೆಕೆಂಡ್ ಮ್ಯಾಟ್ರಿಕ್ಸ್ನಾಗ ಕಾಲಮ್ ತೊಗೊತೀವಿ ಅಂದರೆ ಇಂಡೈರೆಕ್ಟಾಗಿ ಏನು ತೊಗೊತೀವಿ, ನಾವು ರೋಸ್ ತೊಗೊತೀವಿ. ಹೌದಾ, ತೊಗೊತಿರೋದು ಕಾಲಮ್, ಬಟ್ ಅದ್ರಾಗ ನಾವು ನೋಡ್ತಾ ಇರೋದೇನು ರೋಸ್. ಅವು 7 3 ಏನು ರೋಸಲ್ಲಿದ್ದಾವೆ. ಹೌದಾ, ಸೊ ಹಂಗಾಗಿ ಫಸ್ಟ್ ಮ್ಯಾಟ್ರಿಕ್ಸಿನ ಕಾಲಮ್ಸು ಸೆಕೆಂಡ್ ಮ್ಯಾಟ್ರಿಕ್ಸಿನ ರೋಸು ಈಕ್ವಲ್ ಆದಾಗ ಫಸ್ಟ್ ಮ್ಯಾಟ್ರಿಕ್ಸ್ ರೋಸು ಸೆಕೆಂಡ್ ಮ್ಯಾಟ್ರಿಕ್ಸ್ ಕಾಲಮ್ ತೊಗೊಂಡು ಮಲ್ಟಿಪ್ಲೈ ಮಾಡ್ಬೋದು ಅಂತ ಇದ್ರ ಮೀನಿಂಗ್. ಓಕೆ, ಸೊ ಇದಾಯ್ತಾ. ನೆಕ್ಸ್ಟ್ ಈಗ ಸೆಕೆಂಡ್ ರೋಗೆ ಬರಬೇಕು. ಸೆಕೆಂಡ್ ರೋಗೆ ಬರ್ರಿ, ಏನಾಗುತ್ತೆ ಇದ್ರಾಗ ಮಾಡ್ತೀನಿ ನಾನು. ಈಗ ಸೆಕೆಂಡ್ ರೋಗೆ ಬರಬೇಕು. ಸೆಕೆಂಡ್ ರೋ ಅಂದರೆ ಇದು ಸೆಕೆಂಡ್ ರೋ ಫಸ್ಟ್ ಕಾಲಮ್ ಇದೇನಿದೆ, ಪ್ಲೇಸ್ ವ್ಯಾಲ್ಯೂ ಏನಿದೆ A21. ಇದೇನಿದು ಇಲ್ಲಿ ಬರ್ತೀವಲ್ಲ, ಇದು A11. ಇದೇನು ಪ್ಲೇಸ್ ವ್ಯಾಲ್ಯೂ A12. ಇದೇನು ಪ್ಲೇಸ್ ವ್ಯಾಲ್ಯೂ A13. ಇದೇನಾಯ್ತು A21. ಇಲ್ಲಿ ಬರೆಯೋದೇನು A22. ಇಲ್ಲಿ ಬರೆಯೋದೇನು A23. ಹೌದಾ, A23 ಪ್ಲೇಸ್ ವ್ಯಾಲ್ಯೂಸ್ ಗೊತ್ತಾಗ್ತದೇನಾ? ಈ ಥರ ಬರೀತಾ ಹೋಗ್ತಾ ಇದ್ದೀವಿ ನಾವು. ಅಂದರೆ ಅಲ್ಲಿ ಏನು ಬರ್ತೀವಿ ನೋಡಿ, A21 ಅಂದರೆ ಈ ಪ್ಲೇಸ್ ಏನೇನು ಬೇಕು, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಬೇಕು. ಸೊ ಆ ಥರ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡ್ಬೇಕು. ಈಗ ಪ್ಲೇಸ್ ವ್ಯಾಲ್ಯೂ ಏನಿರುತ್ತೋ ಅದು ವ್ಯಾಲ್ಯೂ ಬರ್ಬೇಕು ನಮಗೆ. ಸೊ ಇದೇನು ಮಲ್ಟಿಪ್ಲೈ ಮಾಡಿದರೆ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಇಲ್ಲಿ ಇದಲ್ಲ, ಸೆಕೆಂಡ್ ರೋ ಫಸ್ಟ್ ಕಾಲಮ್ 5 ಇಂಟು 7 5 ಇಂಟು 7 ಮಾಡು, 5 ಇಂಟು 7 ಹಂಗೆ ಬರುತ್ತೆ. ನೆಕ್ಸ್ಟ್ 0 ಇಂಟು 3 0 ಇಂಟು 3 ಆ್ಯಡ್ ಮಾಡೋಕೆ, ಇವನ್ನ ಆ್ಯಡ್ ಮಾಡೋ ಪ್ಲಸ್ ಬರೀತದೆ ಅಷ್ಟೇ. ಓಕೆ, ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಇದು ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಇದು ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಮಾಡೋಕೆ ಸೇಮ್ ಫಸ್ಟ್ ನಂಬರ್ ಸೆಕೆಂಡ್ ನಂಬರ್ ನೆನ್ಪಿಟ್ಟು ನೋಡ್ಬಿಟ್ರೆ. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ನೋಡ್ರಿ, ಫಸ್ಟ್ ನಂಬರ್ 5 ಇಂಟು 4 ಏನಾಗ್ತದೆ ಅದು ಬರೀ ಅಷ್ಟು 5 ಇಂಟು 4. ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ 0 ಇಂಟು 2
0 ಇಂಟು 2 ಇವೆರಡನ್ನ ಏನು ಮಾಡೋಕೆ ಆ್ಯಡ್ ಮಾಡೋಕೆ ಪ್ಲಸ್ ಆಗ್ತಾ ಹೋಗ್ಬೇಕು, ಎಲ್ಲವು ಆ್ಯಡ್ ಮಾಡ್ತಾ ಹೋಗ್ಬೇಕು, ಅವಾಗ ಟೋಟಲ್ ವ್ಯಾಲ್ಯೂ ಬರುತ್ತೆ ನಮಗೆ. ನೆಕ್ಸ್ಟ್ ಸೆಕೆಂಡ್ ರೋ ಥರ್ಡ್ ಕಾಲಮ್, ಈಗ ಸೆಕೆಂಡ್ ರೋ ಥರ್ಡ್ ಕಾಲಮ್ 5 ಇಂಟು 0. ಸೊ ಇಲ್ಲಿ ನೋಡಿ 5 ಇಂಟು 0 ಪ್ಲಸ್ ಆ್ಯಡ್ ಮಾಡ್ಬೇಕು, ಹೌದಾ? 0 ಇಂಟು 1 ಇದು ಫಿನಿಶ್ ಆಯ್ತು. ಇಲ್ಲಿ ಇದನ್ನ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ, ಇದು ಮಲ್ಟಿಪ್ಲಿಕೈ ಮಾಡಿದರೆ 7 ಇಂಟು 1 7 ಪ್ಲಸ್ 3 ಇಂಟು 3 9, ನೆಕ್ಸ್ಟ್ 4, 3 ಇಂಟು 2 6, ನೆಕ್ಸ್ಟ್ 1 ಇಂಟು 0 0 0 ಇಂಟು ಎನಿಥಿಂಗ್ 0, 3 ಇಂಟು 1 3 ಪ್ಲಸ್ 3, ಇದು 5 ಇಂಟು 7 35 ಪ್ಲಸ್ 0 ಇಂಟು 3 0, 5 ಇಂಟು 4 20 ಪ್ಲಸ್ 0 ಇಂಟು ಎನಿಥಿಂಗ್ 0, ಇದೇನಾಯ್ತು 5 ಇಂಟು 0 0 ಪ್ಲಸ್ 0 ಇಂಟು 1 0 0. ಸೊ ಟೋಟಲ್ ವ್ಯಾಲ್ಯೂ ಏನಾಯ್ತು 7 9 ಆ್ಯಡ್ ಮಾಡಿದ್ರೆ 16, 4 6 ಆ್ಯಡ್ ಮಾಡಿ 10, 0 3 ಆ್ಯಡ್ ಮಾಡಿ 3, 35 0 ಆ್ಯಡ್ ಮಾಡಿ 35, 20 0 ಆ್ಯಡ್ ಮಾಡಿ 20, 0 ಆ್ಯಡ್ ಮಾಡಿದ್ರೆ 0. ಇದು A ಇಂಟು B. ಅಬ್ಸರ್ವ್ ಮಾಡ್ರಿ, ಆರ್ಡರ್ ಅಬ್ಸರ್ವ್ ಮಾಡ್ರಿ, ಏನು ಬಂತು 2 rows 3 ಕಾಲಮ್, 2 rows 3 ಕಾಲಮ್ ಅಂತ. ಈಗ ನೋಡ್ರಿ ಎದು ಬಿದು, ಎ ಬಿದು ಏನು ಬಂತು ಇಲ್ಲಿ ಬರೀತೀವಿ ನೋಡ್ರಿ, ಆರ್ಡರ್ ಎ ಬಿದು ಏನು ಬಂತು 2 rows 3 ಕಾಲಮ್. ಇದು ಹೆಂಗೆ ಬಂದಿರ್ಬೋದು 2 rows 3 ಕಾಲಮ್? ಇಲ್ಲಿ ನೋಡಿ, ಎ ಮಾಡಿದ್ವಿ, ಎಗೆ ಬಿ ಮಲ್ಟಿಪ್ಲೈ ಮಾಡಿದ್ವಿ, ಆನ್ಸರ್ ಏನು ಬಂತು 2/3 ಮ್ಯಾಟ್ರಿಕ್ಸ್ ಬಂತು. ಯಾವ ಥರ ಬಂದಿರ್ವಿ, ಹೆಂಗೆ ಕಂಡಿದೆ 2/3 ನೋಡಿ. ಫಸ್ಟ್ ಎಲಿಮೆಂಟ್ ಈಗ 2 2 ಮ್ಯಾಚ್ ಆಯ್ತು, ಹೌದಾ? ಈ 2 2 ಮ್ಯಾಚ್ ಆಗಿದ್ದಕ್ಕೆ ನಾವು ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಬಂತು ಮ್ಯಾಟ್ರಿಕ್ಸು. ಸೊ ಈಗ ಉಳಿದವಲ್ಲ, ಏನು ಉಳಿದ ನೋಡಿ, ಫಸ್ಟ್ ಮ್ಯಾಟ್ರಿಕ್ಸಲ್ಲಿ 2 ಖಾಲಿ ಉಳಿದಿದೆ, ಇದು ಲಾಸ್ಟ್ ಮ್ಯಾಟ್ರಿಕ್ಸ್ ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿ 3 ಖಾಲಿ ಉಳಿದಿದೆ. ಇದು ಇವೆರಡ್ರದ್ದು ಆರ್ಡರ್ ಅದು ಬರೋದು. ಹಂಗಂದ್ರೆ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಏನಾಗುತ್ತೆ ಇಲ್ಲಿ ಈ ಕ್ವಶನ್ನಿಂದ ನಮ್ಗೇನು ಗೊತ್ತಾಯ್ತು, ಇಲ್ಲಿ ನೋಡಿ ಎ ಬಿ ಡಿಫೈನ್ ಆಯಿತು. ಯಾವಾಗ ಡಿಫೈನ್ ಆಗುತ್ತೆ, ಡಿಫೈನ್ ಆಗ್ಬೇಕಂದ್ರೆ ಏನಂತ ಹೇಳಿದೆ ಕಂಡೀಷನ್, ಇವೆರಡು ಈಕ್ವಲ್ ಆಗಬೇಕು, ಹೌದಾ? ಡಾಟ್ ಡಾಟ್ ಹಾಕಿನಲ್ಲ, ಇವೆರಡು ಈಕ್ವಲ್ ಆಗಬೇಕು. ಆಯಿತು, ಇವೆರಡು ಈಕ್ವಲ್ ಆದವು. ಮ್ಯಾಟ್ರಿಕ್ಸ್ ಹೆಂಗೆ ಬರುತ್ತೆ ಹಂಗಂದ್ರೆ, ಮ್ಯಾಟ್ರಿಕ್ಸ್ ಏನು ಡಿಫೈನ್ ಬರುತ್ತೆ ಇಲ್ಲಿ ನೋಡಿ, ಫಸ್ಟ್ನೇದೇನಿದೆ ಎಮ್ಮ, ಲಾಸ್ಟ್ ಏನಿದೆ ಕ್ಯೂ, ಇವೆರಡು ಆರ್ಡರ್ ಬರುತ್ತೆ M/Q ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್. ಇದು ಗೊತ್ತಿರ್ಬೇಕು, ಇದ್ರ ಮೇಲೆ CET ಕ್ವಶನ್ ಬರೋದು. ಇಲ್ಲೈತಲ್ಲ, ಈ ಪಾರ್ಟ್ ಮೇಲೆ CET ಕ್ವಶನ್ ಅರೈಸ್ ಆಗ್ತದೆ. ಇದು KCET ಕ್ವಶನ್ ಅರೈಸ್ ಆಗುತ್ತೆ. KCET ಕ್ವಶನ್ ಇಲ್ಲಿಂದ ಅರೈಸ್ ಆಗುತ್ತೆ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅದೆಲ್ಲ ಓಕೆ ಮಾಡೋಣ, ಅದೆಲ್ಲ ಅದ್ರ ಮೇಲೆ ಇರ್ತೋ ಪ್ರಾಬ್ಲಮ್ ಮಾಡ್ತೀವಿ. ಡೈರೆಕ್ಟಾಗಿ ಈ ಥರ ಒಂದು ಕ್ವಶನ್ ಕೇಳ್ತಾರೆ, ಮಲ್ಟಿಪ್ಲಿಕೇಶನ್ ಅಡಿಷನ್ದೆಲ್ಲ ಆರ್ಡರ್ ಕೊಟ್ಟು ಜಸ್ಟ್ ಎಲ್ಲ ಸಾಲ್ವ್ ಮಾಡಿದ್ಮೇಲೆ ಲಾಸ್ಟಿಗೆ ಬರೋ ಮ್ಯಾಟ್ರಿಕ್ಸ್ದು ಆರ್ಡರ್ ಏನು ಅಂತ ಕೇಳ್ಬಿಡ್ತಾರೆ. ಅವಾಗ ಇದು ಗೊತ್ತಿರ್ಬೇಕು ನಮಗೆ. ಸೊ ಡಿಫೈನ್ ಆಗಿಲ್ಲ ಅಂದರೆ ಓಕೆ, ಇಲ್ಲಿ ನೋಡಿ ಡಿಫೈನ್ ಆಗಿಲ್ಲ ಅಂದರೆ ಹೇಳೋಕ್ಕೆ ಬರಲ್ಲ. ಡಿಫೈನ್ ಆಗಿರೋ ಹೇಳ್ಬೋದು ನಾವು. ಈಗ ನೋಡಿ ಯಾವ ಡಿಫೈನ್ ಆಯ್ತು ನಮ್ಗೆ, ಇದು ಡಿಫೈನ್ ಆಯ್ತು, ಹೌದಾ? ನೋಡಿ ಇಲ್ಲಿ 1 1 ಮ್ಯಾಚ್ ಆಗ್ತಿದೆ. ಇನ್ನು ಮಲ್ಟಿಪ್ಲೈ ಮಾಡಿದ್ಮೇಲೆ ಎಂಥ ಮ್ಯಾಟ್ರಿಕ್ಸ್ ಬರುತ್ತೆ ಹಂಗಂದ್ರೆ, ಇಲ್ಲಿ ನೋಡಿ ಫಸ್ಟಿಗೆ ಏನಿದೆ 3, ಇಲ್ಲೇನಿದೆ ಲಾಸ್ಟಿಗೆ 3, ಅಂದರೆ ಇದೇನು ಡಿಫೈನ್ ಆಗುತ್ತಲ್ಲ, ಇದು ಮ್ಯಾಟ್ರಿಕ್ಸ್ ಏನು ಬರುತ್ತೆ 3/3 ಮ್ಯಾಟ್ರಿಕ್ಸ್ ಬರುತ್ತೆ. ಅಂದರೆ 3 rows 3 ಕಾಲಮ್ಸ್ ಇರ್ತವೆ ಇದ್ರೆ. ನೆಕ್ಸ್ಟ್ ಈಗ ಇಲ್ಲೊಂದು ಡಿಫೈನ್ ಮಾಡಿದ್ವಿ FH, ಹೌದಾ? ಇದು 3 3 ಮ್ಯಾಚ್ ಆಯಿತು ಅಂದರೆ ಡಿಫೈನ್ ಆಯಿತು ಅಲ್ಲಿ ಏನು, ಇಲ್ಲಿ ನೋಡಿ ಫಸ್ಟಿಗೆ ಏನಾಯ್ತು 1, ಲಾಸ್ಟಿಗೆ ಏನಾಯ್ತು ಇಲ್ಲಿ 1. ಸೊ ಹಂಗಂದ್ರೆ ಇದು ಆರ್ಡರ್ ಏನಿದೆ 1/1, ಒಂದೇ ಒಂದು ನಂಬರ್ ಬರುತ್ತೆ. ಎಲ್ಲ ಮಲ್ಟಿಪ್ಲೈ ಮಾಡಿದ್ಮೇಲೆ ಒಂದೇ ಒಂದು ನಂಬರ್ ಬರುತ್ತೆ. ಫಸ್ಟ್ ರೋ ಫಸ್ಟ್ ಕಾಲಮ್ ಬರುತ್ತೆ. ಇಲ್ಲಿ ನೋಡ್ರಿ ಇದು ಡಿಫೈನ್ ಆಯಿತು, ಇದು 3 3 ಮ್ಯಾಚ್ ಆಗಿತ್ತು, ಹೌದಾ? ಹಂಗಂದ್ರೆ ಇದಕ್ಕೆ ಏನು ಬರುತ್ತೆ, ಫಸ್ಟ್ ನಂಬರ್ ಏನಾಯ್ತು ಇಲ್ಲಿ 3, ಲಾಸ್ಟ್ ನಂಬರ್ ಏನಾಯ್ತು ಇಲ್ಲಿ 3. ಸೊ ಇದು ಡಿಫೈನ್ ಆಯ್ತಲ್ಲ, ಇದೆ ಅಂತ ಮ್ಯಾಟ್ರಿಕ್ಸ್ ಬರುತ್ತೆ 3/3 ಮ್ಯಾಟ್ರಿಕ್ಸೇ ಬರುತ್ತೆ ಸಾಲ್ವ್ ಮಾಡಿದ್ದು. ಹಂಗೆ ಅಂದರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ಮೇಲೆ ಎಂಥ ಶೇಪಲ್ಲಿ ಎಂಥ ಆರ್ಡರಲ್ಲಿ ಬರುತ್ತೆ ಅನ್ನೋದು ಗೊತ್ತಿರ್ಬೇಕು ನಮಗೆ. ಈಗ ಗೊತ್ತಾಯ್ತು ನಮಗೆ, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಲ್ಲ, ಅರ್ಥ ಆಗ್ಬಿಡುತ್ತೆ ಹೆಂಗೆ ನೋಡಿರಿ. ಈ ಥರ ಇತ್ತು ಪ್ರಾಬ್ಲಮ್ಮು. ಫಸ್ಟಿಗೆ ಇಲ್ಲಿ 2 ಇತ್ತು, ಲಾಸ್ಟಿಗೆ 3 ಐತಿ. ಅವೆರಡ್ರದ್ದು ಆರ್ಡರ್, ಫಸ್ಟ್ ಮ್ಯಾಟ್ರಿಕ್ಸಿನ ರೋಸು, ಸೆಕೆಂಡ್ ಮ್ಯಾಟ್ರಿಕ್ಸಿನ ಕಾಲಮ್ಸ್ ಉಳಿದಿದ್ವಲ್ಲ, ಅದೇ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ 2/3. ಗೊತ್ತಾಯ್ತಾ? ಫಸ್ಟ್ ಮ್ಯಾಟ್ರಿಕ್ಸಿನ ಕಾಲಮ್ಸು ಸೆಕೆಂಡ್ ಮ್ಯಾಟ್ರಿಕ್ಸಿನ ರೋಸ್ ಈಕ್ವಲ್ ಆದಾಗ ಫಸ್ಟ್ ಮ್ಯಾಟ್ರಿಕ್ಸಿನ ರೋಸು ಸೆಕೆಂಡ್ ಮ್ಯಾಟ್ರಿಕ್ಸಿನ ಕಾಲಮ್ಸಿಂದ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಬರುತ್ತೆ ಅಂತ ಇದ್ರ ಮೀನಿಂಗ್. ಓಕೆ, ಮಲ್ಟಿಪ್ಲಿಕೇಶನ್ ಅರ್ಥ ಆಯ್ತು ಅಂತ ಅನ್ಕೊತೀನಿ. ಈಗ ಇದೇ ಥರ ಇನ್ನೊಂದಿದೆ ಮಲ್ಟಿಪ್ಲಿಕೇಶನ್, ಇದು ನೋಡಿರಿ ಸೇಮ್. ಈಗ ಇದು ಆರ್ಡರ್ ಹೇಳ್ರಿ, ಇದು ಆರ್ಡರ್ ಏನು ಬರುತ್ತೆ ಹೇಳ್ಬೇಕು. ಈಗ ಇದು ಆರ್ಡರ್ ನೋಡ್ರಿ, ಫಸ್ಟ್ ಮ್ಯಾಟ್ರಿಕ್ಸ್ ಏನಿದೆ 2 ಇದೆ, ಹೌದಾ? ಇದು ಮ್ಯಾಚ್ ಆಗ್ತದೆ ಫಸ್ಟ್ ನೋಡ್ರಿ 3 3 ಮ್ಯಾಚ್ ಆಗ್ತದೆ. ಓಕೆ ಸೂಪರ್, 3 3 ಮ್ಯಾಚ್ ಆಯ್ತು ಅಂದರೆ ಏನು ಮೀನಿಂಗ್, ಡಿಫೈನ್ ಆಗುತ್ತೆ ಅಂತ. A ಇಂಟು B ಡಿಫೈನ್ ಆಗುತ್ತೆ, ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡ್ಬೋದು ಈಗ ಅಂತ ಪ್ರಾಬ್ಲಮ್ ಏನಿಲ್ಲ. ಸೊ ಈಗ ಇದು ಮಾಡಿದ್ಮೇಲೆ ಇದ್ರ ಆರ್ಡರ್ ಏನು ಬರುತ್ತೆ, ಸಾಲ್ವ್ ಮಾಡಿದ್ಮೇಲೆ A B ಸಾಲ್ವ್ ಮಾಡ್ತೀವಲ್ಲ, ಎದ ಆರ್ಡರ್ ಏನಿದೆ 2/3 ಇದೆ, B ಆರ್ಡರ್ ಏನಿದೆ 3/2 ಇದೆ, ಹೌದಾ? ಇದು ಸಾಲ್ವ್ ಮಾಡಿದ್ಮೇಲೆ ಇದು 3 3 ಮ್ಯಾಚ್ ಆಗ್ತಿದೆ, ಓಕೆ ಈಕ್ವಲ್ ಆಗ್ತಿದೆ. ಹಂಗಂದ್ರೆ ಇದು ಆರ್ಡರ್ ಏನು ಬರುತ್ತೆ 2 2 ಐತೆ, ಹಂಗಂದ್ರೆ ಇದು ಆರ್ಡರ್ ಏನು 2/2 ಇದು ಮ್ಯಾಟ್ರಿಕ್ಸ್. A ಇಂಟು B ಸಾಲ್ವ್ ಮಾಡಿದ್ಮೇಲೆ ನಮಗೆ ಲಾಸ್ಟ್ ಮ್ಯಾಟ್ರಿಕ್ಸ್ ಬರೋದೇನು 2/2 ಮ್ಯಾಟ್ರಿಕ್ಸ್ ಬರುತ್ತೆ ಅಂತ. ಸೊ ಜಸ್ಟ್ ಈ ಮ್ಯಾಟ್ರಿಕ್ಸ್ ನೋಡಿ ನಾವು ಡಿಫೈನ್ ಮಾಡ್ಬೋದು.
ಮ್ಯಾಟ್ರಿಕ್ಸ್ ನೋಡೇ ಡಿಫೈನ್ ಮಾಡ್ಬೋದು. ಓಕೆ, ಸೊ ಇದು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡ್ಬೇಕು. ಹೌದಾ, 1 into 2 ಡೈರೆಕ್ಟ್ ಬರಿತಾ ಹೋಗ್ತೀನಿ ನೋಡಿ. ಫಸ್ಟ್ ರೋ ಫಸ್ಟ್ ಕಾಲಮ್ ಇಲ್ಲಿದೆಲ್ಲ, ಇದು 1 into 2 2 -1 into -1 ಏನಾಗುತ್ತೆ +1 2 into 5 10 ಈ ಥರ ಹಿಂಗೆ ಬರಿತಾ ಹೋಗು. ಇದೇನು A11 ಅಲ್ಲ, ಫಸ್ಟ್ ರೋ ಫಸ್ಟ್ ಕಾಲಮ್ ಬರೋವೆಲ್ಲ ಇಲ್ಲಿ ಬರಿತಾ ಹೋಗು. ಫಸ್ಟ್ ನಂಬರ್ ಇಲ್ಲೋ ಟೇಲ್, ಮಿಡಲ್ ಪಾರ್ಟ್, ಹೆಡ್ ಯಾರೋ ಮಾರ್ಕ್ ನೋಡ್ರಿ, ಅಬ್ಸರ್ವ್ ಮಾಡಿ. ಫಸ್ಟ್ನೇದು ಏನಿರುತ್ತೆ, ಇದು ಫಸ್ಟ್ನೇದು, ಇದು ಅದೇ ಸೇಮ್ 1 2 ಮಲ್ಟಿಪ್ಲೈ ಮಾಡೋಕೆ. ನೆಕ್ಸ್ಟ್ ಇದು ಬಾಕ್ಸ್ ಹಾಕಿ ನೋಡ್ರಿ, ಬಾಕ್ಸ್ ಇದು ಮಲ್ಟಿಪ್ಲೈ ಮಾಡೋಕೆ. ನೆಕ್ಸ್ಟ್ ಇದು ಟ್ರ್ಯಾಂಗಲ್ ಹಾಕಿ ನೋಡ್ರಿ, ಟ್ರ್ಯಾಂಗಲ್ ಇದು ಸರ್ಕಲಲ್ಲಿರೋದು, ಮಿಡಲ್ ಪಾರ್ಟ್ ಬಾಕ್ಸಲ್ಲಿರೋದು, ಟ್ರ್ಯಾಂಗಲ್ ಅಲ್ಲಿರೋದು, ಈ ಥರ ಹಿಂಗೆ ಮಲ್ಟಿಪ್ಲೈ ಮಾಡೋದು. ನೆಕ್ಸ್ಟ್ ಈಗ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಸೇಮ್ ನೋಡ್ರಿ, 1 into 7 ಏನಾಗುತ್ತೆ 7 -1 into 1 ಏನಾಗುತ್ತೆ ನೋಡ್ರಿ, -1 into 1 ಮಾಡಿರಿ, ಮೈಂಡಲ್ಲಿ ಮಲ್ಟಿಪ್ಲೈ ಮಾಡಿರಿ. -1 into 1 ಏನಾಗುತ್ತೆ -1, ಅದೇನು ಬರುತ್ತೆ ಅದು ಬರೀರಿ ಅಷ್ಟೇ. 2 into -4 -8 ಮುಗೀತಿತ್ತು. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಆಯ್ತು, ಫಿನಿಶ್. ನೆಕ್ಸ್ಟ್ ಈಗೇನು ಇದು ಕಂಪ್ಲೀಟ್ ಆಯ್ತಲ್ಲ, ಸೆಕೆಂಡ್ ರೋಗೆ ಬರ್ಬೇಕು, ಇದು ಕೆಳಗೆ ಬರ್ಬೇಕು. ಈಗ ಇಲ್ಲಿ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮತ್ತೆ 0 into 2 0, 3 into -1 -3, 4 into 5 20 +20. ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಈಗ ಸೆಕೆಂಡ್ ರೋ ಇದು ಸೆಕೆಂಡ್ ಕಾಲಮ್ ಸೇಮ್ ಹೇಳಿದ್ನಲ್ಲ, ಫಸ್ಟ್ನೇದು 0 into 7 0, 3 into 1 3, 4 into -4 -16. ಸೊ ಇದು ಆನ್ಸರ್ ಏನಾಗುತ್ತೆ ಈಗ 10 11 13. ಇದು -1 -7 -1 ಮಾಡಿ, 7 -1 ಏನಾಗುತ್ತೆ 6 -8 ಮಾಡಿ, ಬಿಗ್ಗರ್ ನಂಬರ್ ಮೈನಸ್ ಅಲ್ಲ, ಸೊ ಬಿಗ್ಗರ್ ನಂಬರ್ಗೆ ಸೈನ್ ಇರೋದು ಮೈನಸ್ ಐತೆ, 2 ಆಗುತ್ತೆ. ಹೌದಾ, 7 -1 6 -8 -2 ಆಯ್ತು. ನೆಕ್ಸ್ಟ್ 20 0 ಬಿಟ್ಬಿಟ್ಟು 0 ನೆಗ್ಲೆಕ್ಟ್ ಮಾಡಿಬಿಡ್ರಿ ಅಷ್ಟೇ, 0 ನೋಡೋಕೆ ಹೋಗ್ಬೇಡ್ರಿ. 20 -3 ಏನಾಗುತ್ತೆ 17, 0 ನೆಗ್ಲೆಕ್ಟ್ ಮಾಡಿಬಿಡ್ರಿ, ನೋಡ್ಬೇಡ್ರಿ. 16 3 -16 ಐತೆ, ಬಿಗ್ಗರ್ ನಂಬರ್ 16, ಅದಕ್ಕೇನೈತೆ ಸೈನ್ ಮೈನಸ್ ಅಂದ್ರೆ ಆನ್ಸರ್ ಮೈನಸ್ನ ಬರುತ್ತೆ. 16 3 ಹೋದ್ರೆ 13, ಸೊ ಇದು ಆನ್ಸರ್ 13. ಸೊ ಇದು ಆರ್ಡರ್ ನೋಡ್ರಿ ಹೆಂಗಿದೆ, 2 by 2 ಹೇಳಿ ನೋಡಿ, ಮೊದಲು ಹೇಳಿದ್ವಿ ನಾವು, ಮ್ಯಾಚ್ ಆಯ್ತು ನೋಡ್ರಿ, ನಾವು ಹೇಳಿರೋದಕ್ಕೂ ಈಗ ಬಂದಿರೋ ಆನ್ಸರ್ಗೂ ಮ್ಯಾಚ್ ಆಯಿತು. ಸೊ ಈ ಥರ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್. ಯಾಕೆ ಈ ಥರ ಮಲ್ಟಿಪ್ಲೈ ಮಾಡ್ಬೇಕು ಅನ್ನೋದು ಹೇಳಿದೆ. ಯಾಕೆ ಮಲ್ಟಿಪ್ಲೈ ಮಾಡಿ, ಒಂದು ಮ್ಯಾಟ್ರಿಕ್ಸ್ ಬರಿಬೇಕಂದ್ರೆ ಏನೇನು ಬರಿತೀವಿ ನಾವು, ಹಿಂಗೆ ಬರಿತೀವಿ. ಹೋದ ಪ್ಲೇಸ್ ವ್ಯಾಲ್ಯೂ A11 A12 A13 A21 A22 ಈ ಥರ ಬರಿತಾ ಹೋಗ್ತೀವಿ. ಸೊ ಇದೇನು ಪ್ಲೇಸ್ ವ್ಯಾಲ್ಯೂ 1 1 ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್ ತೊಗೊಂಡ್ರೆ ಬರುತ್ತೆ ಅಂತ, 1 2 ಬರ್ಬೇಕಂದ್ರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ತೊಗೊಂಡ್ರೆ ಬರುತ್ತೆ, ಫಸ್ಟ್ ರೋ ಥರ್ಡ್ ಕಾಲಮ್ ತೊಗೊಂಡ್ರೆ ಬರುತ್ತೆ. ಆ ಥರ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ ನಾವು. ಈ ಪ್ಲೇಸ್ ವ್ಯಾಲ್ಯೂ ಬರೋಕ್ಕೋಸ್ಕರ ಮಲ್ಟಿಪ್ಲಿಕೇಶನ್ನ ಡಿಫ್ರೆಂಟಾಗಿ ಮಾಡ್ತೀವಿ. ಓಕೆ, ಇದು ಗೊತ್ತಾಯ್ತು ಅಂತ ಅನ್ಕೊತೀನಿ, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ನು. ನೆಕ್ಸ್ಟು ಪ್ರಾಪರ್ಟೀಸ್ ನೋಡೋಣ. ಓಕೆ, ಮಲ್ಟಿಪ್ಲಿಕೇಶನ್ ಇಲ್ಲಿವರೆಗೆ ಅರ್ಥ ಆಯಿತು. ಈಗ ನೆಕ್ಸ್ಟ್ ಪ್ರಾಪರ್ಟೀಸ್ ನೋಡೋಣ. ಇದ್ರ ಮೇಲೆ ಮಲ್ಟಿಪ್ಲಿಕೇಶನ್ ಮೇಲೆ, ಅಡಿಷನ್ ಮೇಲೆ, ಸಬ್ಟ್ರಾಕ್ಷನ್ ಮೇಲೆ 5 marks ಕ್ವಶನ್ ಫಿಕ್ಸ್ ಬರುತ್ತೆ ಈ ಚಾಪ್ಟರಿಂದ. ಸೊ 5 marks ಕ್ವಶನ್ ಕೂಡ ಸಾಲ್ವ್ ಮಾಡಿ ವಿಡಿಯೋ ಮಾಡ್ತೀನಿ. ಸೊ ನೀವು 5 marks ಕ್ವಶನ್ ಕೂಡ ಪ್ರಿಪೇರ್ ಆಗ್ಬೋದು ಪಿ ಯು ಲೆವೆಲ್ಗೆ. ನೆಕ್ಸ್ಟ್ ಅದಾದಮೇಲೆ CET ಲೆವೆಲ್ಗೂ ಸಾಲ್ವ್ ಮಾಡ್ತೀನಿ. ಬೋತ್ PU ಲೆವೆಲ್ಗೂ ಕ್ವಶನ್ಸ್ ಏನೇನು ಇಂಪಾರ್ಟೆಂಟ್ ಅದನ್ನು ಸಾಲ್ವ್ ಮಾಡ್ತಾಯಿದ್ದೀನಿ, PU ಲೆವೆಲ್ಗೂ ಏನು ಇಂಪಾರ್ಟೆಂಟ್ ಅದನ್ನು ಸಾಲ್ವ್ ಮಾಡ್ತೀನಿ. ಓಕೆ, ಈಗ ಪ್ರಾಪರ್ಟೀಸ್ ಚೆಕ್ ಮಾಡೋಣ. ಸೊ ಈಗ ಪ್ರಾಪರ್ಟೀಸ್ ಬೇಸ್ಡ್ ಆನ್ ಅಡಿಷನ್. ಸೊ ಅಡಿಷನ್ ಮ್ಯಾಟ್ರಿಸಸ್ ಮ್ಯಾಟ್ರಿಕ್ಸ್ನ ಆ್ಯಡ್ ಮಾಡ್ತೀವಲ್ಲ, ಸೊ ಪ್ರಾಪರ್ಟೀಸ್ ಏನೇನು ಹೋಲ್ಡ್ ಆಗ್ತವೆ ಅಂತ ನೋಡೋಣ. ಓಕೆ, ಸೊ ಈಗ ಪ್ರಾಪರ್ಟೀಸ್ ಏನೇನಿದ್ದಾವೆ, ಫಸ್ಟ್ ಅಸೋಸಿಯೇಟಿವ್ ಲಾ ಹೋಲ್ಡ್ಸ್ ಗುಡ್. ಅಸೋಸಿಯೇಟಿವ್ ಲಾ ಹೋಲ್ಡ್ಸ್ ಗುಡ್ ಅಂತಂದ್ರೆ ಏನು, ಅಸೋಸಿಯೇಟಿವ್ ಲಾ ಸ್ಯಾಟಿಸ್ಫೈ ಆಗುತ್ತೆ ಅಂತ. ಅಸೋಸಿಯೇಟಿವ್ ಲಾ ಅಂತಂದ್ರೆ ಯಾವ ಥರ ಇರುತ್ತೆ, ಈಗ 3 ಮ್ಯಾಟ್ರಿಕ್ಸ್ ತೊಗೊಂಡು ನೋಡಿ, A B + C ಆ್ಯಡ್ ಮಾಡ್ತಿದ್ದೀವಲ್ಲ, ಸೊ ಫಸ್ಟ್ ಬ್ರ್ಯಾಕೆಟ್ ಇನ್ಸೈಡ್ ಇರೋದು ಆ್ಯಡ್ ಮಾಡ್ತೀನಿ, B + C ಈ 2 ಮ್ಯಾಟ್ರಿಕ್ಸ್ನ ಆ್ಯಡ್ ಮಾಡಿ ನೆಕ್ಸ್ಟ್ ಎಗೆ ಆ್ಯಡ್ ಮಾಡ್ತೀನಿ, ಅವಾಗ ಒಂದು ಮ್ಯಾಟ್ರಿಕ್ಸ್ ಬರುತ್ತೆ. ಇದು ಈ ಥರನೂ ಮಾಡ್ಬೋದು. ರೈಟ್ ಹ್ಯಾಂಡ್ ಸೈಡ್ ಏನಿದೆ ನೋಡಿ, ಫಸ್ಟ್ AB ಆ್ಯಡ್ ಮಾಡ್ತೀನಿ, ಆಮೇಲೆ C ಆ್ಯಡ್ ಮಾಡ್ತೀನಿ. ಸೊ ಫಸ್ಟ್ AB ಆ್ಯಡ್ ಮಾಡಿ ಆಮೇಲೆ C ಆ್ಯಡ್ ಮಾಡಿದ್ರು ಅದೇ ಮ್ಯಾಟ್ರಿಕ್ಸ್ ಬರುತ್ತೆ, ಇಲ್ಲ ಫಸ್ಟು BC ಆ್ಯಡ್ ಮಾಡಿ ಆಮೇಲೆ A ಆ್ಯಡ್ ಮಾಡಿದ್ರು ಅದೇ ಬರುತ್ತೆ. ಸೊ ಇದೇ ಅಸೋಸಿಯೇಟಿವ್ ಅಂದರೆ ಬ್ರ್ಯಾಕೆಟ್ ಚೇಂಜ್ ಆಗುತ್ತೆ. ಸೊ ಬ್ರ್ಯಾಕೆಟ್ ಫಸ್ಟ್ ಇಲ್ಲಿ BCಗಿತ್ತು, ನೆಕ್ಸ್ಟ್ ಇಲ್ಲಿ ಬ್ರ್ಯಾಕೆಟ್ ABಗಾಯ್ತು. ಸೊ ಅಸೋಸಿಯೇಟಿವ್ ಲಾ ಹೋಲ್ಡ್ಸ್ ಗುಡ್ ಆಗುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಸೇಮ್ ಬರುತ್ತೆ. ಇದ್ರ ಬೇಸ್ಡ್ ಮೇಲೆ 5 marks ಕ್ವಶನ್ ಕೇಳೋದು ಪ್ರಾಪರ್ಟಿ ಮೇಲೆ. ಓಕೆ, ಸೊ ಇದು ಕೂಡ ಅಷ್ಟೇ, ಅಸೋಸಿಯೇಟಿವ್ ಲಾ ಹೋಲ್ಡ್ಸ್ ಗುಡ್ ಎಲ್ಲಿ ಪ್ರಾಪರ್ಟಿ ಬೇಸ್ಡ್ ಆನ್ ಮಲ್ಟಿಪ್ಲಿಕೇಶನ್.
ಸೊ ಮಲ್ಟಿಪ್ಲಿಕೇಶನಲ್ಲಿ ಕೂಡ ಅಸೋಸಿಯೇಟಿವ್ ಲಾ ಹೋಲ್ಡ್ಸ್ ಗುಡ್ ಆಗುತ್ತೆ. ಹಿಂಗೆ ಎ ಇಂಟು ಬಿ ಇಂಟು ಸಿ ಇದೆಯಲ್ಲ, ಫಸ್ಟ್ ಬಿ ಇಂಟು ಸಿ ಸಾಲ್ವ್ ಮಾಡ್ತೀನಿ, ಬಿ ಸಿ ಸಾಲ್ವ್ ಮಾಡಿ ಸೊ ಎ ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಎ ಇಂಟು ಬಿ ಸಿ. ಸೊ ಇದು ಯಾವುದಕ್ಕೆ ಈಕ್ವಲ್ ಆಗುತ್ತೆ, ಫಸ್ಟ್ ಎ ಬಿ ಮಲ್ಟಿಪ್ಲೈ ಮಾಡಿ ಈ ಎ ಬಿ ಮ್ಯಾಟ್ರಿಕ್ಸ್ನ ಸಿಗೆ ಮಲ್ಟಿಪ್ಲೈ ಮಾಡೋದಕ್ಕೆ ಬರುತ್ತಲ್ಲ ಅದಕ್ಕೆ ಈಕ್ವಲ್ ಆಗುತ್ತೆ ಅಂತ. ಸೊ ಇದ್ರ ಮೇಲೆ ಕೂಡ 5 ಮಾರ್ಕ್ಸ್ ಕ್ವಶನ್ ಇದೆ. ಎ ಬಿ ಸಿ 3 ಮ್ಯಾಟ್ರಿಕ್ಸ್ ಕೊಟ್ಟು ಸೊ ವೆರಿಫೈ ಎ ಇಂಟು ಬಿ ಸಿ ಈಕ್ವಲ್ಸ್ ಟು ಎ ಬಿ ಇಂಟು ಸಿ ಅಂತ ಕೇಳ್ಬಿಡ್ತಾರೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಸೇಮ್ ಅಂತ ತೋರಿಸ್ಬೇಕು. ಇವೆಲ್ಲ ಪ್ರಾಪರ್ಟೀಸ್ನ 5 ಮಾರ್ಕ್ಸಲ್ಲಿ ವೆರಿಫೈ ಮಾಡೋಕೆ ಕೊಡ್ತಾರೆ. ಸೊ ಅದೇ 5 ಮಾರ್ಕ್ಸ್. ಸೊ ನೆಕ್ಸ್ಟ್ ಕಮ್ಯುಟೇಟಿವ್ ಲಾ ಹೋಲ್ಡ್ಸ್ ಗುಡ್. ಅಡಿಷನಲ್ಲಿ ಯಾವಾಗಲೂ ಕಮ್ಯುಟೇಟಿವ್ ಲಾ ಹೋಲ್ಡ್ಸ್ ಗುಡ್, ನಂಬರಲ್ಲಿ ಕೂಡ ಕಮ್ಯುಟೇಟಿವ್ ಲಾ ಹೋಲ್ಡ್ಸ್ ಗುಡ್ ಆಗುತ್ತೆ. ಸೊ ನಂಬರ್ನ 2 ನಂಬರ್ ಆ್ಯಡ್ ಮಾಡಿದರೆ, ಈಗ 2 + 3 ಆ್ಯಡ್ ಮಾಡಿದ್ರು 5, 3 + 2 ಆ್ಯಡ್ ಮಾಡಿದ್ರು 5, ಹೌದಾ. ಸೊ ಹಂಗೆ ಮ್ಯಾಟ್ರಿಕ್ಸಲ್ಲಿ ಕೂಡ ಎ ಪ್ಲಸ್ ಬಿ ಆ್ಯಡ್ ಮಾಡಿದಾಗ ಏನು ಮ್ಯಾಟ್ರಿಕ್ಸ್ ಬರುತ್ತೋ ಬಿ ಪ್ಲಸ್ ಎ ಮ್ಯಾಟ್ರಿಕ್ಸ್ ರಿವರ್ಸ್ ಮಾಡಿ ಆ್ಯಡ್ ಮಾಡಿದ್ರು ಸೇಮ್ ಬರುತ್ತೆ, ಈಕ್ವಲ್ ಅಂತ. ಸೊ ಕಮ್ಯುಟೇಟಿವ್ ಲಾ ಇಲ್ಲಿ ಹೋಲ್ಡ್ ಆಗುತ್ತೆ ಅಡಿಷನಲ್ಲಿ. ಅಡಿಷನ್ ಆಫ್ ಮ್ಯಾಟ್ರಿಕ್ಸ್ ಮಾಡುವ ಟೈಮ್ ಅಂದರೆ ಎ ಮತ್ತು ಬಿ ಆ್ಯಡ್ ಮಾಡೋದು ಒಂದೇ, ಬಿ ಮತ್ತು ಎ ಆ್ಯಡ್ ಮಾಡೋದು ಒಂದೇ. ಬಟ್ ಅದೇ ಮಲ್ಟಿಪ್ಲಿಕೇಶನಲ್ಲಿ ಬಂದಾಗ ಇದು ವರ್ಕ್ ಆಗಲ್ಲ. ಯಾಕೆ ವರ್ಕ್ ಆಗಲ್ಲ ನೋಡಿ, ಕಮ್ಯುಟೇಟಿವ್ ಲಾ ಡಸ್ ನಾಟ್ ಹೋಲ್ಡ್ಸ್ ಗುಡ್, ಇದು ನೆನ್ಪಿಟ್ಕೊಳ್ಬೇಕು. ಸೊ ಎಲ್ಲದಕ್ಕೂ ವರ್ಕ್ ಆಗುತ್ತೆ ನನಗೆ ಬರೀ ಎ ಬಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದಾಗ ಒಂಥರ ಬರುತ್ತೆ, ಬಿ ಎ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದಾಗ ಇನ್ನೊಂದು ಥರ ಬರುತ್ತೆ, ನಾಟ್ ಈಕ್ವಲ್ ಇರಲ್ಲ ಅಂತ. ಸಮ್ಟೈಮ್ಸ್ ಎ ಬಿ ಮಲ್ಟಿಪ್ಲೈ ಆಗುತ್ತೆ, ಬಿ ಎ ಬರಲ್ಲ, ಯಾಕಂದರೆ ನಾವು ಆರ್ಡರ್ ಡಿಫೈನ್ ಮಾಡಿದ್ವಲ್ಲ. ಸೊ ಎ ಅಲ್ಲಿರೋ ರೋಸು ಈ ಥರ ಎ ಬಿ ಅಂತ ಬರೆದ್ರೆ ಎ ಅಲ್ಲಿ ಏನಾರ 2/3 ಇದ್ದರೆ ಬಿ ಯಲ್ಲಿ 3ಇಂದನೇ ಸ್ಟಾರ್ಟ್ ಆಗ್ಬೇಕು, 3/4 ಇತ್ತು ಅನ್ಕೊಳ್ಳಿ. ನೋಡಿ ಎ ಬಿ ಡಿಫೈನ್ ಆಯಿತು. ಅದೇ ಬಿ ಎ ಮಾಡೋಕೆ ಹೋದರೆ ಬಿ ಎ ಉಲ್ಟಾ ಮಾಡ್ತೀನಿ ನೋಡ್ರಿ. ಬಿ ಯಲ್ಲಿ ಏನಾಗುತ್ತೆ 3/4 ಇದೆ, ಎ ಅಲ್ಲಿ ಏನಿದೆ 2/3 ಇದೆ. ಸೊ ಇದು ಮ್ಯಾಚ್ ಆಗ್ತಿಲ್ಲ, 4 2 ಮ್ಯಾಚ್ ಆಗ್ತಿಲ್ಲ ನೋಡ್ರಿ, ಹೌದಾ. ಫಸ್ಟ್ ಮ್ಯಾಟ್ರಿಕ್ಸ್ ಕಾಲಮ್ನ ಸೆಕೆಂಡ್ ಮ್ಯಾಟ್ರಿಕ್ಸ್ ರೋ ಈಕ್ವಲ್ ಆಗ್ಬೇಕಂತ ಹೇಳಿದ್ವಲ್ಲ, ಸೊ ಅದು ಆಗ್ತಾಯಿಲ್ಲ. ಅಂದರೆ ಎ ಬಿ ಡಿಫೈನ್ ಆಗ್ತಾ ಇದೆ, ಬಿ ಎ ಆಗ್ತಾ ಇಲ್ಲ. ಅಂದರೆ ಮೀನಿಂಗ್ ಎ ಬಿ ಬರುತ್ತೆ ಸಮ್ಟೈಮ್ಸ್, ಬಿ ಎ ಬರಲ್ಲ, ಇಲ್ಲ ಬಿ ಎ ಬರುತ್ತೆ ಎ ಬಿ ಬರಲ್ಲ, ಎರಡೂ ಬರುತ್ತೆ ಬಟ್ ಈಕ್ವಲ್ ಆಗಲ್ಲ. ಆ ಥರ ಕೆಲವು ಈಕ್ವಲ್ ಆಗ್ತವೆ, ಕೆಲವು ಈಕ್ವಲ್ ಆಗಲ್ಲ. ಸೊ ಪರ್ಫೆಕ್ಟಾಗಿ ನಮ್ಗೆ ಹೇಳಕ್ಕೆ ಬರಲ್ಲ ಇದು ಈಕ್ವಲ್ ಆಗುತ್ತೆ ಅಂತ. ಸೊ ಅದಕ್ಕೆ ಎ ಬಿ ನಾಟ್ ಈಕ್ವಲ್ಸ್ ಟು ಬಿ ಎ, ಯಾಕಂದರೆ ಈ ಆರ್ಡರ್ ಡಿಸ್ಟರ್ಬ್ ಮಾಡುತ್ತೆ ಕಮ್ಯುಟೇಟಿವ್ ಲಾ ಬಂದಾಗ. ಸೊ ಮಲ್ಟಿಪ್ಲಿಕೇಶನಲ್ಲಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡೋ ಟೈಮಲ್ಲಿ ಕಮ್ಯುಟೇಟಿವ್ ವರ್ಕ್ ಆಗಲ್ಲ, ಇದು ನೆನ್ಪಿಟ್ಬಿಟ್ಟು ಸಿ ಟಿಗೆ ಹೆಲ್ಪ್ ಆಗ್ತಾವೆ. ಸೊ ಅಡಿಷನ್ ಬಂದಾಗ ವರ್ಕ್ ಆಗುತ್ತೆ, ಎ ಪ್ಲಸ್ ಬಿನೂ ಒಂದೇ, ಬಿ ಪ್ಲಸ್ ಎ ಮಾಡಿದ್ರೆ ಅದೇ ಬರುತ್ತೆ. ಯಾಕಂದರೆ ಕಂಡೀಷನ್ ಏನು ಅಡಿಷನ್ ವರ್ಕ್ ಆಗೋದಂದ್ರೆ ಎ ಆರ್ಡರು ಬಿ ಆರ್ಡರ್ ಸೇಮ್ ಇರಬೇಕು, ಉಲ್ಟಾ ಮಾಡಿದಾಗ ಅದೇ ಆರ್ಡರ್ ಇರುತ್ತೆ, ಏನು ಡಿಸ್ಟರ್ಬ್ ಆಗಲ್ಲ. ಸೊ ಹಂಗಾಗಿ ಎ ಪ್ಲಸ್ ಬಿ ಪ್ಲಸ್ ಎ ಸೇಮ್ ಬರುತ್ತೆ. ಬಟ್ ಮಲ್ಟಿಪ್ಲಿಕೇಶನ್ ಬಂದಾಗ ಎ ಇಂಟು ಬಿ ಅಂದಾಗ ಎದು ಕಾಲಮ್ಸ್ ನೋಡ್ತೀವಿ, ಬಿದು ರೋಸ್ ನೋಡ್ತೀವಿ. ಬಿ ಇಂಟು ಎ ಅಂದಾಗ ಬಿದು ಕಾಲಮ್ಸ್ ನೋಡ್ತೀವಿ, ಎದು ರೋಸ್ ನೋಡ್ತೀವಿ, ಹೌದಾ. ಎಲ್ಲ ಚೇಂಜ್ ಆಗುತ್ತೆ ಇಲ್ಲಿ. ಸೊ ಮಲ್ಟಿಪ್ಲಿಕೇಶನ್ ಬಂದಾಗ ಕಮ್ಯುಟೇಟಿವ್ ವರ್ಕ್ ಆಗಲ್ಲ ಇಲ್ಲಿ. ಓಕೆ, ಮಲ್ಟಿಪ್ಲಿಕೇಶನಲ್ಲಿ ನಮ್ಗೆ ಗೊತ್ತಿರ್ಬೇಕು ಏನಂತ. ಸೊ ಈಗ ಪ್ರಾಪರ್ಟೀಸ್ ಆಫ್ ಅಡಿಷನ್ನು ಮತ್ತು ಮಲ್ಟಿಪ್ಲಿಕೇಶನ್ ನೋಡಿದ್ವಿ, ಯಾವುದು ಅಸೋಸಿಯೇಟಿವ್ ಮತ್ತು ಕಮ್ಯುಟೇಟಿವ್, ಅದ್ರ ಮೇಲೆ 5 ಮಾರ್ಕ್ಸ್ ಕ್ವಶನ್ನ ಕೇಳ್ತಾರೆ. ಸೊ ಅದಾದಮೇಲೆ ಇನ್ನು ಅಡಿಟಿವ್ ಐಡೆಂಟಿಟಿ ಮತ್ತು ಅಡಿಟಿವ್ ಇನ್ವರ್ಸು, ಮಲ್ಟಿಪ್ಲಿಕೇಟಿವ್ ಇನ್ವರ್ಸು ಆ ಥರ ಇದ್ದಾವೆ. ಅವನ್ನೆಲ್ಲ ನಾವು ನೆಕ್ಸ್ಟ್ ಪಾರ್ಟಲ್ಲಿ ಕಲಿಯೋಣ. ಸೊ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಅಲ್ಲಿ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಕಾನ್ಸೆಪ್ಟ್ ಬಂದಾಗ ಸೊ ಮಲ್ಟಿಪ್ಲಿಕೇಶನ್ದು ಅಡಿಷನ್ದು ಪ್ರಾಪರ್ಟೀಸು ಅಲ್ಲಿ ಓದೋಣ, ಅಲ್ಲಿ ಡಿಸ್ಕಸ್ ಮಾಡೋಣ, ಅಲ್ಲಿ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನಮ್ಗೆ ಇಲ್ಲೇನು ಜಸ್ಟ್ ಏನು ಗೊತ್ತಿರಬೇಕು, ಅಸೋಸಿಯೇಟಿವ್ ಪ್ರಾಪರ್ಟಿ ಏನು ಡಿಸ್ಕಸ್ ಮಾಡಿದ್ವಲ್ಲ ಅದು ಅಸೋಸಿಯೇಟಿವ್ ಲಾ ಕಮ್ಯುಟೇಟಿವ್ ಲಾ ಎರಡರಲ್ಲೂ ವರ್ಕ್ ಆಗುತ್ತೆ. ಯಾವ ಕಮ್ಯುಟೇಟಿವ್ ಲಾ ಅಡಿಷನಲ್ಲಿ ಅಷ್ಟೇ ವರ್ಕ್ ಆಗುತ್ತೆ, ಮಲ್ಟಿಪ್ಲಿಕೇಶನಲ್ಲಿ ಕಮ್ಯುಟೇಟಿವ್ ಲಾ ವರ್ಕ್ ಆಗಲ್ಲ. ಅಸೋಸಿಯೇಟಿವ್ ಲಾ ಬೋತ್ ಅಡಿಷನ್ ಮಲ್ಟಿಪ್ಲಿಕೇಶನಲ್ಲಿ ವರ್ಕ್ ಆಗುತ್ತೆ. ಇನ್ನು ರಿಮೈನಿಂಗ್ ಅಡಿಟಿವ್ ಇನ್ವರ್ಸು, ಮಲ್ಟಿಪ್ಲಿಕೇಟಿವ್ ಇನ್ವರ್ಸು, ಅಡಿಟಿವ್ ಐಡೆಂಟಿಟಿ, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಸೊ ಇದಿಷ್ಟನ್ನ ನಾವು ಪಾರ್ಟ್ 4ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಇದಾದಮೇಲೆ ನಾನು ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡ್ತೀನಿ, 5 ಮಾರ್ಕ್ಸು PU ಲೆವೆಲ್ಗೆ. ನೆಕ್ಸ್ಟ್ ಅದಾದಮೇಲೆ ಆಪರೇಷನ್ಸ್ ಆನ್ ಮ್ಯಾಟ್ರಿಸಸ್ ಮೇಲೆ KCT ಪ್ರಾಬ್ಲಮ್ಸ್ ಬೇಸ್ಡ್ ಯಾವ್ಯಾವ ಪ್ರಾಬ್ಲಮ್ ಅದಾವ ಅವನು ಸಾಲ್ವ್ ಮಾಡೋಣ. ಓಕೆ, ಸೊ ಇಲ್ಲಿವರೆಗೆ ಅರ್ಥ ಆಯ್ತು ಅಂತ ಅನ್ಕೊತೀನಿ. ಸೊ ಪ್ರೀವಿಯಸ್ ವೀಡಿಯೋ ನೋಡಿಲ್ಲ ಅಂದ್ರೆ ಪ್ರೀವಿಯಸ್ ವೀಡಿಯೋ ಅಬ್ಸರ್ವ್ ಮಾಡಿರಿ, ಪಾರ್ಟ್ ವೈಸ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಂದು ಪಾರ್ಟ್ ನೋಡೋದ್ರಿಂದ ಪ್ರತಿಯೊಂದು ಪಾರ್ಟ್ ಮೇಲೆ ಈಗ ನೆಕ್ಸ್ಟ್ KCT ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇಷ್ಟು ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಓಕೆ, ಬಾಯ್.